ಆರಾಧ್ಯಳ ಜೀವನವನ್ನೇ ಕಸಿದುಕೊಂಡ ಫೋಟೋಗಳು ಮತ್ತೆ ಕಾಣಿಸಿದ್ದವು. ಇದೇ ಫೋಟೋಗಳಿಂದಲೇ ಆರ್ಯ ಅವಳಿಂದ ದೂರವಾಗಿದ್ದು. ಒಂದು ಫೋಟೋದಲ್ಲಿ ಆರಾಧ್ಯ ಬೇರೆ ಹುಡುಗನೊಂದಿಗೆ ಅಂಟಿಕೊಂಡು ನಿಂತಿದ್ದಳು. ಅದು ಕೂಡ ತುಂಡು ಬಟ್ಟೆ ಹಾಕಿಕೊಂಡು. ಅವರಿಬ್ಬರು ನಿಂತಿರುವ ರೀತಿಯಲ್ಲಿಯೇ ಹೇಳಬಹುದು ಅವರಿಬ್ಬರು ಪ್ರೇಮಿಗಳೆಂದು. ಅದೇ ತರಹದ 5-6 ಫೋಟೋಗಳಿದ್ದವು. ಆದರೆ ಪ್ರತಿಯೊಂದು ಫೋಟೋದಲ್ಲಿಯೂ ಇರುವ ಹುಡುಗರು ಮಾತ್ರ ಬೇರೆ ಬೇರೆ. ಒಂದೆರಡು ಫೋಟೋಗಳಲ್ಲಿ ಬಿಕಿನಿ ಡ್ರೆಸ್ನಲ್ಲಿ ಕೂಡ ನಿಂತಿದ್ದಳು ಆರಾಧ್ಯ. ಆ ಫೋಟೋಗಳನ್ನು ನೋಡಿದವಳಿಗೆ ಮೈಯೆಲ್ಲ ಹುರಿದು ಹೋಗಿತ್ತು. ಇಲ್ಲ, ಇದರಲ್ಲಿರುವುದು ಖಂಡಿತ ನಾನಲ್ಲ. ನಾನೆಂದು ಇಷ್ಟು ತುಂಡು ಬಟ್ಟೆಗಳನ್ನು ಹಾಕಿಲ್ಲ, ಅದು ಕೂಡ ಇಷ್ಟು ಅಸಹ್ಯವಾಗಿ. ಆ ರೀತಿ ಯೋಚಿಸಲು ಸಹ ಆಗುತ್ತಿಲ್ಲ ನನಗೆ ಎಂದುಕೊಂಡವಳು ಮತ್ತೇನೋ ಒಳೆದಂತೆ, ಖಂಡಿತ ಎಡಿಟ್ ಫೋಟೋಗಳೇ ಆಗಿರುತ್ತವೆ. ಆದರೆ ಫ್ಯಾಷನ್ ಡಿಸೈನಿಂಗ್ ಫೀಲ್ಡ್ನಲ್ಲಿರುವ ಆರ್ಯನಿಗೆ ಇದು ಎಡಿಟ್ ಫೋಟೋ ಆಗಿರಬಹುದು ಎನ್ನುವ ಅನುಮಾನ ಕೂಡ ಬರಲಿಲ್ವಾ? ಅದು ಹೇಗೆ ಸಾಧ್ಯ? ಈ ಫೋಟೋ ಅವನ ಕೈ ಸೇರಿದಾಗ ದುಡುಕಿ ಮಾತನಾಡಿರಬಹುದು. ಆದರೆ ಆಮೇಲಾದರೂ ಅವನಿಗೆ ಇದರ ಬಗ್ಗೆ ಅನುಮಾನ ಬರಲಿಲ್ಲವಾ ಎಂದು ಯೋಚಿಸಿದವಳು ಯಾವುದಕ್ಕೂ ನಾನೊಮ್ಮೆ ಇದನ್ನು ಪರೀಕ್ಷಿಸಿ ನೋಡಬೇಕು ಎಂದು ಆ ಫೋಟೋಗಳನ್ನು ತನ್ನ ಬ್ಯಾಗ್ ಸೇರಿಸಿ ಹೊರಟೇ ಬಿಟ್ಟಳು. ಅಲ್ಲಿಂದ ಅವಳು ಬಂದಿದ್ದು ಫೇಮಸ್ ಫೋಟೋಗ್ರಾಫರ್ ಭರತ್ನ ಬಳಿ. ಅವನು ಅವಳಿಗೆ ಮೊದಲಿನಿಂದಲೂ ಪರಿಚಿತನೇ. ಅದನ್ನು ಪರೀಕ್ಷಿಸಿದ ಭರತ್, ಈ ಎಲ್ಲ ಫೋಟೋಗಳು ಒರಿಜಿನಲ್ ಅಕ್ಕ, ಯಾವುದು ಎಡಿಟ್ ಅಲ್ಲ ಎಂದಾಗ ಆಘಾತವಾಗಿತ್ತು ಅವಳಿಗೆ. ಇದು ಹೇಗೆ ಸಾಧ್ಯ? ಆ ಫೋಟೋದಲ್ಲಿರುವುದು ನಾನಾಗಿರಲು ಸಾಧ್ಯವಿಲ್ಲ. ಬಹುಶಃ ನನ್ನ ತರಹ ಬೇರೆ ಯಾರಾದರೂ ಇದ್ದಾರಾ ಎಂಬ ಯೋಚನೆಯೊಂದು ಅವಳ ತಲೆ ಹೊಕ್ಕಿತ್ತು. ಅದೇ ಸಮಯಕ್ಕೆ ಅವಳನ್ನು ಮಾತನಾಡಿಸಿದ ಭರತ್, ಅಕ್ಕ, ನಾನು ಈಗ ಕೇಳ್ತೀನಿ ಅಂತ ತಪ್ಪು ತಿಳಿಬೇಡಿ. ಈ ಫೋಟೋದಲ್ಲಿರುವುದು ನಿಜವಾಗಿಯೂ ನೀವೇನಾ ಎಂದವನ ಮಾತಿಗೆ ಖಂಡಿತವಾಗಿಯೂ ನಾನಲ್ಲ ಭರತ್. ಅದೇ ಕಾರಣಕ್ಕೆ ಈ ಫೋಟೋ ಬಗ್ಗೆ ನಾನು ತಲೆಕೆಡಿಸಿಕೊಂಡಿರುವುದು. ಇಷ್ಟು ದಿನ ಈ ಫೋಟೋಗಳು ಎಡಿಟ್ ಅಂದುಕೊಂಡಿದ್ದೆ ಆದರೆ ಎಂದು ತನ್ನ ಕಳವಳ ವ್ಯಕ್ತಪಡಿಸಿದ್ದಳು ಆರಾಧ್ಯ. ಭರತ್ ಸುಮಾರು 3 ವರ್ಷಗಳಿಂದ ಪರಿಚಿತ ಅವಳಿಗೆ. ಇಷ್ಟು ವರ್ಷಗಳಲ್ಲಿ ಅವಳೇನೆಂದು ಅಲ್ಪ ಸ್ವಲ್ಪ ತಿಳಿದುಕೊಂಡಿದ್ದಾನೆ. ಜೊತೆಗೆ ಅವಳನ್ನು ತನ್ನ ಅಕ್ಕನಂತೆಯೇ ಭಾವಿಸಿದ್ದಾನೆ. ಅವಳು ಈ ರೀತಿ ಇರಲಾರಳು ಎಂಬುದು ಅವನಿಗೂ ತಿಳಿದ ವಿಷಯವೇ. ಆದರೂ ಅವಳ ಬಳಿ ಒಮ್ಮೆ ಕೇಳಿ ಕನ್ಫರ್ಮ್ ಮಾಡಿಕೊಂಡಿದ್ದ ಅಷ್ಟೆ. ಅವಳ ಮಾತಿಗೆ, ಹಾಗಾದರೆ ಇವರ್ಯಾರೋ ನೋಡಲು ನಿನ್ನಂತೆ ಇದ್ದಾರೆ ಅನಿಸುತ್ತೆ ಎಂದವನು ಆ ಫೋಟೋಗಳನ್ನು ಮತ್ತೆ ಪರಿಶೀಲಿಸತೊಡಗಿದ. ಏನಾದರೂ ಸುಳಿವು ಸಿಗಬಹುದೆಂದು. ಕೊನೆಗೂ ಅವನಿಗೊಂದು ಸುಳಿವು ಸಿಕ್ಕಿತು. ಅವಳ ಕಡೆ ತಿರುಗಿದವನು, ಅಕ್ಕ, ನಿಮ್ಮ ಕುತ್ತಿಗೆಯ ಬಲಭಾಗವನ್ನು ತೋರಿಸಿ ಎಂದಿದ್ದ. ಅವನ ಮಾತಿಗೆ ತಿರುಗಿದ ಅವಳು, ಯಾಕೆ ಭರತ್, ಏನಾದರೂ ಸುಳಿವು ಸಿಕ್ಕಿತಾ ಎಂದಿದ್ದಳು. ಅವಳಿಗೆ ಹೌದೆನ್ನುವಂತೆ ತಲೆ ಆಡಿಸಿದವಳು ಅವಳ ಬಲಭಾಗದ ಕುತ್ತಿಗೆಯನ್ನೊಮ್ಮೆ ನೋಡಿದ. ಇದು ನೀವಾಗಿರಲು ಸಾಧ್ಯವೇ ಇಲ್ಲ ಅಕ್ಕ. ಇಲ್ಲಿ ನೋಡಿ, ಈ ಫೋಟೋದಲ್ಲಿ ಈ ಹುಡುಗಿಯ ಕುತ್ತಿಗೆಯ ಬಲಭಾಗದಲ್ಲಿ ಒಂದು ಮಚ್ಚೆ ಇದೆ. ಅಷ್ಟೇ ಅಲ್ಲ, ಅವಳ ಎಡಗೈಯಲ್ಲಿ ಟ್ಯಾಟೂ ಇದ್ದರೆ ಎಡಗೈ ತೋಳಿನ ಮೇಲೆ ಸುಟ್ಟ ಗಾಯದ ಕಲೆ ಇದೆ ಎಂದು ಒಂದು ಫೋಟೋ ತೋರಿಸಿದ. ಇನ್ನುಳಿದ ಫೋಟೋಗಳಲ್ಲಿ ಪರಿಶೀಲಿಸಿದಾಗ ಮತ್ತೆರಡು ಫೋಟೋಗಳಲ್ಲೂ ಅವಳಿಗೆ ಮಚ್ಚೆ ಇರುವುದು ಗೋಚರಿಸಿತ್ತು. ಇದರಲ್ಲಿರುವುದು ನಾನಲ್ಲ ಅಂತೇನೋ ತಿಳಿಯಿತು. ಆದರೆ ಇವಳನ್ನು ಹುಡುಕುವುದಾದರೂ ಹೇಗೆ? ಇವಳ ಬಗ್ಗೆ ನಮಗೇನು ಗೊತ್ತಿಲ್ಲ, ಕಡಿಪಕ್ಷ ಹೆಸರು ಕೂಡ ಎಂದು ತನ್ನ ಅಳಲನ್ನು ತೋಡಿಕೊಂಡಿದ್ದಳು ಆರಾಧ್ಯ. ಸ್ವಲ್ಪ ಹೊತ್ತು ಯೋಚಿಸಿದ ಭರತ್, ಅಕ್ಕ, ನನ್ನ ಬಳಿ ಒಂದು ಉಪಾಯವಿದೆ. ಆದರೆ ಅದು ಎಷ್ಟು ಫಲಿಸುತ್ತೋ ಗೊತ್ತಿಲ್ಲ. ನಾವು ಬಹಳಷ್ಟು ಜನ ಫೋಟೋಗ್ರಾಫರ್ಗಳು ಸೇರಿಕೊಂಡು ಒಂದು ಗ್ರೂಪ್ ಮಾಡಿಕೊಂಡಿದ್ದೀವಿ. ಆಲ್ಮೋಸ್ಟ್ ಕರ್ನಾಟಕದ ಎಲ್ಲ ಜಿಲ್ಲೆಗಳಲ್ಲೂ ನಮ್ಮ ಗ್ರೂಪ್ನವರು ಕೆಲಸ ಮಾಡುತ್ತಿದ್ದಾರೆ. ನೀವು ಓಕೆ ಅಂದರೆ ಈ ಹುಡುಗರ ಫೋಟೋಗಳನ್ನು ಅವರಿಗೆ ಕಳುಹಿಸುತ್ತೇನೆ. ಯಾರಾದರೂ ಒಬ್ಬರಾದರೂ ಸಿಕ್ಕರೂ ಸಿಗಬಹುದು. ಇವರಲ್ಲಿ ಯಾರಾದರೂ ಒಬ್ಬರು ಸಿಕ್ಕಿದರೂ ಆ ಹುಡುಗಿಯ ಬಗ್ಗೆ ಮಾಹಿತಿ ಸಿಗುತ್ತದೆ ಎಂದಿದ್ದ. ಅವನು ಹೇಳಿದ್ದು ಸರಿ ಎನಿಸಿ ಒಪ್ಪಿಗೆ ಕೊಟ್ಟಿದ್ದಳು. ಅವನು ಸಹ ಆ ಹುಡುಗರ ಫೋಟೋಗಳನ್ನು ಮಾತ್ರ ತನ್ನ ಫೋನ್ನಲ್ಲಿ ಕ್ಲಿಕ್ಕಿಸಿಕೊಂಡು ಅದನ್ನು ಅವರ ಗ್ರೂಪ್ಗೆ ರವಾನೆ ಮಾಡಿದ. ನಂತರ, ಅಕ್ಕ, ಈ ಫೋಟೋಗಳು ಹೊರಗೆ ಬಂದರೆ, ಅದರಲ್ಲೂ ಮೀಡಿಯಾ ಕೈಗೆ ಏನಾದರೂ ಸಿಕ್ಕಿಬಿಟ್ಟರೆ ಸುಮ್ಮನೆ ನಿಮಗೆ ಸಮಸ್ಯೆಯಾಗುತ್ತೆ. ಅದರ ಬದಲು ಇವುಗಳನ್ನು ಸುಟ್ಟು ಹಾಕಿಬಿಡಿ. ಹೇಗಿದ್ದರೂ ನಮ್ಮ ಬಳಿ ಆ ಹುಡುಗರ ಫೋಟೋ ಇದೆಯಲ್ಲ, ಅಷ್ಟು ಸಾಕು ಈ ಹುಡುಗಿಯ ಬಗ್ಗೆ ಪತ್ತೆ ಹಚ್ಚಲು ಎಂದವನು ಮಾತನ್ನು ನಿರಾಕರಿಸಿ ಬಿಟ್ಟಿದ್ದಳು ಆರಾಧ್ಯ. ನಾನಿದನ್ನು ಯಾರಿಂದಲೋ ಪಡೆದುಕೊಂಡು ಬಂದಿರುವುದಲ್ಲ, ಕದ್ದು ತಂದಿರುವುದು. ಇದನ್ನು ಇದರ ಜಾಗಕ್ಕೆ ಸೇರಿಸದೆ ಹೋದರೆ ನನ್ನ ಮೇಲೆ ಅನುಮಾನ ಬರುತ್ತದೆ ಎಂದವಳು ಆ ಫೋಟೋಗಳನ್ನೆಲ್ಲ ತೆಗೆದುಕೊಂಡು ಹೋಗಿದ್ದಳು. ನಂತರ ಅವಳ ಟೀಮ್ಗೆ ಆ ಹುಡುಗರ ಫೋಟೋ ಕಳುಹಿಸಿ ಆದಷ್ಟು ಬೇಗ ಮಾಹಿತಿ ಕಲೆ ಹಾಕುವಂತೆ ಹೇಳಿದಳು. ಆರ್ಯ ಆಫೀಸಿನಿಂದ ಬರುವುದರೊಳಗೆ
ಫೋಟೋಗಳನ್ನು ಅವುಗಳ ಸ್ಥಾನಕ್ಕೆ ಸೇರಿಸಿ ಏನು ಅರಿಯದವಳಂತೆ ಅಡುಗೆ ಮಾಡಲು ಅಡುಗೆ ಮನೆ ಸೇರಿದಳು. ಅಂದಿನ ದಿನ ಹೇಗೋ ಕಳೆದು ಹೋಗಿತ್ತು. ಮರುದಿನ ಬೆಳಗ್ಗೆ ಎಚ್ಚರಗೊಂಡ ಆರ್ಯನಿಗೆ ಆರಾಧ್ಯ ಸಣ್ಣಗೆ ನರಳುವುದ ಶಬ್ದ ಕೇಳಿತು. ಅವಳು ಹೊಟ್ಟೆ ಹಿಡಿದು ನರಳುವುದನ್ನು ನೋಡಿದಾಗಲೇ ಅವನಿಗೆ ಅರ್ಥವಾಗಿತ್ತು ಅವಳಿಗೆ ಋತುಬಂಧ ಶುರುವಾಗಿದೆ ಎಂದು. ಋತುಬಂಧದ ಸಮಯದಲ್ಲಿ ಅವಳಿಗೆ ಅತಿಯಾದ ಹೊಟ್ಟೆ ನೋವು ಬರುತ್ತದೆ ಎಂಬುದು ಅವನಿಗೆ ತಿಳಿದಿರುವ ವಿಷಯವೇ. ಮೊದಲೆಲ್ಲ ಅಂತಹ ಸಂದರ್ಭಗಳಲ್ಲಿ ಅವನೇ ಅವಳಿಗೆ ಒತ್ತಾಸೆಯಾಗಿ ನಿಲ್ಲುತ್ತಿದ್ದ. ಈಗಲೂ ಅಷ್ಟೇ. ಅವಳನ್ನು ಕಂಡು ಅವನ ಕೋಪವೆಲ್ಲ ಕರಗಿ ಮನಸ್ಸು ದ್ರವಿಸಿ ಹೋಗಿತ್ತು. ತಕ್ಷಣವೇ ಏನೋ ನೆನಪಾದವನು ತನ್ನ ತಾಯಿಯ ರೂಮ್ಗೆ ಹೋಗಿ ಅವನು ಉಪಯೋಗಿಸುತ್ತಿದ್ದ ಹಾಟ್ ಬ್ಯಾಗ್ಗೆ ಬಿಸಿ ನೀರು ತುಂಬಿಸಿ ತಂದಿದ್ದ. ಸಣ್ಣಗೆ ನರಳುತ್ತಿದ್ದವಳ ಹೊಟ್ಟೆಯ ಮೇಲಿರುವ ಕೈಗಳನ್ನು ಅವನು ಸರಿಸಿದಾಗ ಎಚ್ಚರವಾಗಿತ್ತು ಅವಳಿಗೆ. ಅವಳು ಅವನನ್ನೇ ನೋಡುತ್ತಿದ್ದರೆ ಅವನು ಮಾತ್ರ ಏನೂ ಹಾಗೆಯೇ ಇಲ್ಲ ಎನ್ನುವಂತೆ ಅವಳು ಸರಿಸಿ ಹಾಟ್ ಬ್ಯಾಗನ್ನು ಅವಳ ಕಿಬ್ಬೊಟ್ಟೆಯ ಮೇಲೆ ಇಟ್ಟಿದ್ದ. ಅದನ್ನು ಕಂಡವಳಿಗೆ 5 ವರ್ಷದ ಹಿಂದೆ ಇದ್ದ ಅವಳ ಆರ್ಯ ನೆನಪಾಗಿದ್ದ. ಅದನ್ನು ಇಡುವಾಗ ಅವಳ ಕೈ ಬೆರಳು ಅವಳ ಸೊಂಟಕ್ಕೆ ತಗಲಿತು. 5 ವರ್ಷಗಳ ನಂತರದ ಆ ಆತ್ಮೀಯ ಸ್ಪರ್ಶ ಅವಳಲ್ಲಿ ರೋಮಾಂಚನವನ್ನುಂಟು ಮಾಡಿತು. ಅವನಿಗೂ ಅಷ್ಟೇ. ಅವನಿಗೆ ಹೃದಯ ಬಡಿತ ಲಯ ತಪ್ಪಿತು. ನಿಮಿಷಗಳ ಕಾಲ ಇಬ್ಬರು ಮೈಮರೆತು ಒಬ್ಬರನ್ನೊಬ್ಬರು ನೋಡುತ್ತಲೇ ಇದ್ದರು. ಮೊದಲು ಎಚ್ಚರಗೊಂಡ ಆರ್ಯ ತನ್ನ ದೃಷ್ಟಿ ಬದಲಾಯಿಸಿ ಸ್ವಲ್ಪ ಹೊತ್ತು ಹಾಟ್ ಬ್ಯಾಗ್ ಹೀಗೆ ಇರಲಿ, ಸ್ವಲ್ಪ ಮಟ್ಟಿಗೆ ಹೊಟ್ಟೆ ನೋವು ಕಡಿಮೆಯಾಗುತ್ತದೆ ಎಂದವನು ಅವಳ ಕೈಗೆ ಅವಳ ಫೋನ್ ಕೊಟ್ಟು, ಇಲ್ಲೇ ಸ್ವಲ್ಪ ಹೊರಗೆ ಹೋಗಿ ಬರುತ್ತೇನೆ, ಏನಾದರೂ ಬೇಕಾದರೆ ಕಾಲ್ ಮಾಡು ಎಂದು ಹೇಳಿ ಹೊರನಡೆದಿದ್ದ. ಮೊದಲು ಮೆಡಿಕಲ್ಗೆ ಹೋದವನು ಅವಳಿಗೆ ಅಗತ್ಯವಿರುವ ಸ್ಯಾನಿಟರಿ ಪ್ಯಾಡ್ ಹಾಗೂ ಮಾತ್ರೆಗಳನ್ನು ತೆಗೆದುಕೊಂಡವನು ಅವಳಿಗಾಗಿ ಒಂದಷ್ಟು ಚಾಕ್ಲೇಟ್ ತೆಗೆದುಕೊಂಡಿದ್ದ. ನಂತರ ಮನೆಗೆ ಬಂದವನು ಅವಳಿಷ್ಟದ ವೆಜಿಟೇಬಲ್ ಸೂಪ್ ಮಾಡಿಕೊಂಡು ರೂಮ್ಗೆ ತಂದಿದ್ದ. ಅವನು ತಂದ ವಸ್ತುಗಳನ್ನು ಟೇಬಲ್ ಮೇಲಿಟ್ಟು ಅವಳು ಕುಳಿತುಕೊಳ್ಳಲು ಸಹಾಯ ಮಾಡಿದವನು ಅವನೇ ಅವಳಿಗೆ ಸೂಪ್ ಕುಡಿಸಿ ಸ್ವಲ್ಪ ಹೊತ್ತು ರೆಸ್ಟ್ ಮಾಡು, ಆಮೇಲೆ ತಿಂಡಿ ತಿಂದು ಮಾತ್ರೆ ತೆಗೆದುಕೊಂಡರೆ ಆಯಿತು ಎಂದು ಅಸ್ತೆಯಿಂದ ಅವಳ ತಲೆ ನೆವರಿಸಿದ್ದ. ಅವನ ಪ್ರೀತಿ ಕಾಳಜಿಗೆ ಪ್ರತಿ ಕ್ಷಣವೂ ಸೋಲತೊಡಗಿತ್ತು ಅವಳ ಮನ. ಅಲ್ಲೇ ಪಕ್ಕದಲ್ಲಿ ತನ್ನ ಕೈ ಹಿಡಿದು ಕುಳಿತವನು ನೋಡುತ್ತಲೇ ಹಾಗೆ ನಿದ್ರೆಗೆ ಜಾರಿದಳು. ಅವಳು ನಿದ್ದೆ ಹೋದ ಮೇಲೆ ರೂಮ್ ಬಾಗಿಲು ಹಾಕಿ ಕೆಳಬಂದವನು ಅವಳಿಗಾಗಿ ತಿಂಡಿ ತಯಾರಿಸಲು ನಿಂತ. ಆಫೀಸ್ನಿಂದ ಕರೆ ಬಂದಾಗ ಎಲ್ಲ ಮೀಟಿಂಗ್ಗಳನ್ನು ನಾಳೆಗೆ ಪೋಸ್ಟ್ಪೋನ್ ಮಾಡಲು ತಿಳಿಸಿ ಇಂದು ಮನೆಯಲ್ಲಿ ಉಳಿಯುವ ನಿರ್ಧಾರಕ್ಕೆ ಬಂದಿದ್ದ. ಇತ್ತ ಸ್ವಲ್ಪ ಹೊತ್ತು ನಿದ್ದೆ ಮಾಡಿದವಳು ಅವನ ಫೋನ್ ರಿಂಗ್ ಸದ್ದಿಗೆ ಎಚ್ಚರಗೊಂಡಿದ್ದಳು. ತೆಗೆದು ನೋಡುವಷ್ಟರಲ್ಲಿ ಕರೆ ತುಂಡಾಗಿತ್ತು. ಮಲಗಲು ಮನಸ್ಸಾಗದೆ ಎದ್ದು ಕುಳಿತವಳ ಕಣ್ಣಿಗೆ ಬಿದ್ದಿತ್ತು ಟೇಬಲ್ ಮೇಲಿರುವ ಚಾಕ್ಲೇಟ್. ತಡ ಮಾಡದೆ ಅದನ್ನೆತ್ತಿಕೊಂಡು ತಿನ್ನಲು ಶುರು ಮಾಡಿದ್ದಳು. ಈ ಸಮಯದಲ್ಲಿ ಅವಳಿಗೆ ಹೆಚ್ಚು ಸಿಹಿ ತಿನ್ನಬೇಕೆನಿಸುತ್ತಿತ್ತು. ಅದು ಆರ್ಯನಿಗೂ ಗೊತ್ತಿತ್ತು. ಹಾಗಾಗಿಯೇ ಅವನು ಚಾಕ್ಲೇಟ್ಸ್ ತಂದಿರಿಸಿದ್ದು. ಹಾಗೆ ತಿನ್ನುತ್ತಾ ಅವಳ ಗಮನ ಟೇಬಲ್ ಮೇಲಿರುವ ಕವರ್ಗಳ ಕಡೆಗೆ ಹರಿದಿತ್ತು. ಅದನ್ನೆಲ್ಲ ತೆಗೆದು ನೋಡಿದವಳು ಇಂದಿನ ನೆನಪಿಗೆ ಜಾರಿದಳು. ಅಂದು ಕೂಡ ಋತುಬಂಧದ ಹೊಟ್ಟೆ ನೋವಿನಿಂದ ಮನೆಯಲ್ಲಿ ಉಳಿದಿದ್ದಳು ಆರಾಧ್ಯ. ವಿಪರೀತ ಹೊಟ್ಟೆ ನೋವಿನಿಂದ ಮೇಲೆ ಹೇಳಲಾಗದೆ ಮಲಗಿದವಳು ತಿಂಡಿ ಊಟದ ಬಗ್ಗೆ ಕೂಡ ಮರೆತಿದ್ದಳು. ಪ್ರತಿ ಬಾರಿ ಋತುಬಂಧಕ್ಕೂ ಮುನ್ನವೇ ಮಾತ್ರೆ ತೆಗೆದುಕೊಂಡು ಬರುತ್ತಿದ್ದಳು. ಈ ಬಾರಿ ಮರೆತು ಬಿಟ್ಟಿದ್ದಳು. ಈಗ ಹೋಗಿ ಮಾತ್ರೆ ತರಲು ಕೂಡ ಅವಳ ಹೊಟ್ಟೆ ನೋವು ಸಹಕರಿಸುತ್ತಿಲ್ಲ. ಸ್ನೇಹಿತಿಗಾದರೂ ಕಾಲ್ ಮಾಡೋಣ ಎಂದು ಫೋನ್ ತೆಗೆದು ನೋಡಿದರೆ ಅದು ಚಾರ್ಜ್ ಖಾಲಿಯಾಗಿ ಸ್ವಿಚ್ ಆಫ್ ಆಗಿತ್ತು. ಅದನ್ನು ಚಾರ್ಜ್ ಹಾಕಿದವಳು ಹಾಗೆ ಹೊಟ್ಟೆ ಹಿಡಿದುಕೊಂಡು ಮಲಗಿದ್ದವಳು ನಿದ್ರೆ ಹೋಗಿದ್ದಳು. ಸ್ವಲ್ಪ ಸಮಯದ ನಂತರ ಕಾಲಿಂಗ್ ಬೆಲ್ ಸದ್ದಿಗೆ ಎಚ್ಚರಗೊಂಡವಳು ಹೇಗೋ ಹೋಗಿ ಬಾಗಿಲು ತೆರೆದಿದ್ದಳು. ನೋಡಿದರೆ ಎದುರಿಗೆ ಆರ್ಯ ಗಾಬರಿ ತುಂಬಿದ ಮುಖ ಹೊತ್ತು ನಿಂತಿದ್ದ. ಅವಳನ್ನು ಕಂಡ ಕೂಡಲೇ ಏನೇ ಆಗಿದೆ ನಿಂಗೆ? ಬೆಳಗ್ಗೆಯಿಂದ ಎಷ್ಟು ಸಾರಿ ಕಾಲ್ ಮಾಡಿದ್ದೀನಿ ಗೊತ್ತಾ? ಸ್ವಿಚ್ ಆಫ್ ಅಂತ ಬರ್ತೀನಿ, ಸರಿಯಾಗಿ ಚಾರ್ಜ್ಗೆ ಹಾಕಿ ಇಟ್ಕೊಳ್ಳೋಕ್ಕಾಗಲ್ವ ಎಂದು ಬೈಯುತ್ತಿದ್ದವನು ಅವಳ ಬಾಡಿದ ಮುಖ ನೋಡಿ ಸನಿಯ ಬಂದು, ಏನಾಯ್ತು ಆರ್ಯು ಓಕೆ, ಹುಷಾರಾಗಿದೆ ತಾನೆ ಎಂದವನ ಅಪ್ಪಿಕೊಂಡು ಹತ್ತು ಬಿಟ್ಟಳು. ನನಗೆ ಈ ಹೊಟ್ಟೆ ನೋವು ತಡೆಯೋಕ್ಕಾಗ್ತಿಲ್ಲ ಆರ್ಯ ಎಂದು ಕಣ್ ತುಂಬಿಕೊಂಡು ಹೇಳಿದವಳ ಕಂಡು ಸಂಕಟವಾಗಿತ್ತು ಅವನಿಗೆ. ತಕ್ಷಣವೇ ಒಂದು ಕ್ಯಾಬ್ ಬುಕ್ ಮಾಡಿದವನು ಅವಳನ್ನು ಆಸ್ಪತ್ರೆಗೆ ಕರೆದುಕೊಂಡು ಬಂದಿದ್ದ. ಡಾಕ್ಟರ್ನಿಂದ ಬಂದಿದ್ದು ಒಂದೇ ಉತ್ತರ, ನಿಮ್ಮ ಮದುವೆಯಾಗುವವರೆಗೂ ಈ ನೋವು ಇದ್ದೇ ಇರುತ್ತೆ, ಕೆಲವರಿಗೆ ಮಕ್ಕಳಾಗುವವರೆಗೂ ಕೂಡ ಈ ಸಮಸ್ಯೆ ಇದ್ದಿದ್ದೆ ಎಂದವರು ಒಂದಷ್ಟು ಮಾತ್ರೆ ಬರೆದು ಕೊಟ್ಟಿದ್ದರು. ಅವನು ಮಾತ್ರೆ ತರಲು ಹೊರಟಾಗಲೇ ಅವನ ಮುಂದೆ ಹೇಳಲಾಗದೆ ಒಂದು ಪೇಪರ್ನಲ್ಲಿ ಸ್ಯಾನಿಟೈಸರ್ ಪ್ಯಾಡ್ ಹೆಸರು ಬರೆದು ಅದನ್ನು ತರಲು ಹೇಳಿದಳು ಆರಾಧ್ಯ. ನೀನಿನ್ನು ಯಾವ ಕಾಲದಲ್ಲಿ ಇದ್ದೀಯಾ? ಇದನ್ನು ಬಾಯಿಬಿಟ್ಟು ಹೇಳಿದರೂ ಆಗುತ್ತಿತ್ತು. ನಾನೇನು ಬೇರೆಯವನಲ್ಲ ಕಣೆ, ನಿನ್ನ ಬಾವಿ ಗಂಡ. ನನ್ನ ಬಳಿ ಎಂತಹ ಸಂಕೋಚ ನಿನಗೆ ಎಂದಿದ್ದ. ಅಂದಿನಿಂದ ಆರ್ಯ ಅವಳಿಗೆ ಮತ್ತಷ್ಟು ಹತ್ತಿರವಾಗಿದ್ದ. ಎಷ್ಟು ಎಂದರೆ ಅವಳ ತೀರಾ ಪರ್ಸನಲ್ ವಿಷಯಗಳನ್ನು ಕೂಡ ಅವನ ಬಳಿ ಮುಕ್ತವಾಗಿ ಹೇಳಿಕೊಳ್ಳುತ್ತಿದ್ದಳು. ಅವಳ ಮಾತ್ರೆಗಳ ಜೊತೆಗೆ ಅವಳ ಅಗತ್ಯದ ವಸ್ತುಗಳನ್ನು ತಂದುಕೊಟ್ಟವನು ಅವಳಿಗಾಗಿ ಅವಳಿಷ್ಟದ ಡೈರಿ ಮಿಲ್ಕ್, ಸಿಲ್ಕ್ ಚಾಕ್ಲೇಟ್ ತಂದು ಕೊಟ್ಟಿದ್ದ. ಅವಳಿಗೆ ಹೊರಗಿನ ಊಟ ತಿಂಡಿ ಇಡಿಸುವುದಿಲ್ಲ ಎಂದು ತಿಳಿದವನು
ಮೊದಲು ಅವಳಿಷ್ಟದ ವೆಜಿಟೇಬಲ್ ಸೂಪ್ನ ಯೂಟ್ಯೂಬ್ನಿಂದ ನೋಡಿಕೊಂಡು ಮಾಡಿದ. ಪರ್ಫೆಕ್ಟ್ ಅಲ್ಲದಿದ್ದರೂ ಚೆನ್ನಾಗಿಯೇ ಇತ್ತು. ಅದರಲ್ಲೂ ಅವಳ ಆತ್ಮಸಂಗಾತಿ ಅವಳಿಗಾಗಿ ಮಾಡಿದ ಮೊದಲ ಅಡಿಗೆ. ಬಹಳವೇ ಇಷ್ಟಪಟ್ಟು ಎಲ್ಲವನ್ನು ಖಾಲಿ ಮಾಡಿದ್ದಳು. ಅದೇ ಹೊಟ್ಟೆ ತುಂಬಿದ್ದರಿಂದ ಮಾತ್ರೆ ತೆಗೆದುಕೊಂಡು ನಿದ್ರೆಗೆ ಜಾರಿದಳು. ನಂತರ ಅವಳು ಹುಷಾರಾಗುವವರೆಗೂ ಅವನೇ ಅಡುಗೆ ಮಾಡಿ ತಿನ್ನಿಸುತ್ತಿದ್ದ. ಅವಳನ್ನು ಅಸ್ತೆಯಿಂದ ನೋಡಿಕೊಳ್ಳುತ್ತಿದ್ದ. ಅದನ್ನು ನೆನೆದವಳ ಕಣ್ಣಂಚು ಒದ್ದೆಯಾಗಿತ್ತು. ಅದೇ ಸಮಯಕ್ಕೆ ಬಂದ ಆರ್ಯ ಅವಳ ಕಣ್ಣೀರು ತುಡಿದು, ಯಾಕೆ ಆರು, ತುಂಬ ಹೊಟ್ಟೆ ನೋಯ್ತಿದ್ಯಾ ಎಂದವನ ಹಾಗೆ ತಬ್ಬಿಕೊಂಡು ಬಿಟ್ಟಿದ್ದಳು. ಇದು ಅವನಿಗೆ ಅನಿರೀಕ್ಷಿತವಾದರೂ ಅವಳ ತಲೆ ನೆವರಿಸುತ್ತಾ ಸಮಾಧಾನಿಸುತ್ತಿದ್ದ. ಅವಳನ್ನು ಅವನಿಂದ ಕೊಂಚ ದೂರ ಸರಿಸಿದವನು, ಮೊದಲು ತಿಂಡಿ ತಿಂದು ಮಾತ್ರೆ ತಗೋ ಆರು, ಹೊಟ್ಟೆ ನೋವು ಬೇಗ ಕಡಿಮೆಯಾಗುತ್ತೆ ಎಂದವನು ಅವನೇ ಅವಳಿಗೆ ತಿನ್ನಿಸಿದ. ಅವಳು ಕಣ್ತುಂಬಿಕೊಂಡೇ ಹೊಟ್ಟೆ ತುಂಬ ತಿಂದಿದ್ದಳು. ಅವಳಿಗೆ ಮಾತ್ರೆ ಕೊಟ್ಟವನು ಅವಳ ಪಕ್ಕದಲ್ಲಿ ಕುಳಿತು ಅವಳನ್ನು ತಟ್ಟಿ ಮಲಗಿಸಿದ. ಅವಳು ಮಲಗಿದ ಮೇಲೆ, ನನಗೆ ಈಗಲೂ ನಂಬಲಾಗುತ್ತಿಲ್ಲ ಕಣೆ, ನೀನು ಅಷ್ಟು ಜನರಿಗೆ ಮೋಸ ಮಾಡಿದ್ದೀಯಾ ಅಂದರೆ. ಆದರೆ ಕಣ್ಣೆದುರಿಗೆ ಇರುವ ಸಾಕ್ಷಿಗಳನ್ನು ನಿನ್ನ ಕಡೆಯೇ ಬೆಟ್ಟು ಮಾಡಿ ತೋರಿಸುತ್ತಿವೆ. ಯಾವುದು ಫೋಟೋ ನೋಡಿ ಅಥವಾ ಯಾರದೋ ಮಾತು ಕೇಳಿ ನಾನು ನಿನ್ನನ್ನು ಅಪರಾಧಿ ಸ್ಥಾನದಲ್ಲಿ ನಿಲ್ಲಿಸಿಲ್ಲ. ಸ್ವತಃ ನಿನ್ನಿಂದ ಮೋಸ ಹೋದವರ ಬಾಯಿಯಿಂದಲೇ ಕೇಳಿದ್ದೇನೆ. ಅವರ ಬಾಯಿಯಲ್ಲಿಯೇ ನಿನ್ನ ಸಾಕಷ್ಟು ರಾಸಲೀಲೆಯ ಫೋಟೋಗಳನ್ನು ಸಹ ನೋಡಿದ್ದೇನೆ. ಎಲ್ಲ ಕಡೆಯಿಂದಲೂ ಸರಿಯಾಗಿ ತಿಳಿದುಕೊಂಡೇ ನಿನ್ನ ಮೇಲೆ ದ್ವೇಷ ಸಾಧಿಸಲು ನಿಂತಿದ್ದು. ಆದರೆ ನನ್ನಿಂದ ಆಗುತ್ತಿಲ್ಲ ಕಣೆ, ನನ್ನಿಂದ ಆಗುತ್ತಿಲ್ಲ. ಸೋತು ಹೋಗುತ್ತಿರುವೆ ನಾನು, ನಿನ್ನ ಮುಂದೆ ಸಂಪೂರ್ಣ ಸೋತು ಹೋಗುತ್ತಿರುವೆ ಎಂದವನು ಅಲ್ಲಿ ಕುಸಿದು ಕುಳಿತು ಬಿಕ್ಕಿ ಬಿಕ್ಕಿ ಹತ್ತು ಬಿಟ್ಟಿದ್ದ. ಆದರೆ ಇದ್ಯಾವುದರ ಪರಿವೇ ಇಲ್ಲದೆ ನೆಮ್ಮದಿಯಾಗಿ ಮಲಗಿದ್ದಳು ಆರಾಧ್ಯ. ಅಂದು ಆರಾಧ್ಯ ಆಫೀಸ್ಗೆ ಹೋಗದ ಕಾರಣ ಪದೇ ಪದೇ ಅವಳಿಗೆ ಫೋನ್ ಕಾಲ್ಗಳು ಬರುತ್ತಲೇ ಇತ್ತು. ಮೊದಲು ಅದನ್ನು ಕಟ್ ಮಾಡಿದ ಆರ್ಯ ನಂತರ ಅವಳ ಫೋನ್ ಸೈಲೆಂಟ್ ಮೋಡ್ಗೆ ಹಾಕಿದ. ಸಂಜೆಯ ವೇಳೆಗೆ ಎಚ್ಚರಗೊಂಡವಳು ಸಮಯ ನೋಡಿ, ಅಯ್ಯೋ ಸಂಜೆಯವರೆಗೂ ಮಲಗಿಬಿಟ್ಟೆನಾ, ಇವತ್ತು ಇಂಪಾರ್ಟೆಂಟ್ ಮೀಟಿಂಗ್ ಬೇರೆ ಇತ್ತು, ಅದೇನಾಯ್ತೋ ಏನೋ, ಕಡೆ ಪಕ್ಷ ಅರ್ಜುನ್ಗೆ ಕಾಲ್ ಮಾಡಿದರೂ ತಿಳಿಸಬೇಕಿತ್ತು, ಬರೋಕ್ಕಾಗಲ್ಲ ಅಂತ ಎಂದುಕೊಂಡವಳು ತನ್ನ ಫೋನ್ ತೆಗೆದು ನೋಡಿದಳು. ಸುಮಾರು ಮಿಸ್ ಕಾಲ್ಗಳಿದ್ದವು. 8 ಅಫಿಷಿಯಲ್ ಕಾಲ್, ಆದರೆ ಇನ್ನುಳಿದವು ಶ್ರುತಿ ಹಾಗೂ ಅಚ್ಚು ಮಾಡಿದ್ದು. ಇಷ್ಟೊಂದು ಕಾಲ್ಸ್ ಬಂದರೂ ನನಗೆ ಎಚ್ಚರವಾಗಿಲ್ಲವ ಎಂದುಕೊಂಡವಳು ಚೆಕ್ ಮಾಡಿದಾಗ ತಿಳಿದಿತ್ತು ಫೋನ್ ಸೈಲೆಂಟ್ನಲ್ಲಿ ಇದೆ ಎಂದು. ಇದು ಆರ್ಯನ ಕೆಲಸ ಎಂದು ತಿಳಿದವಳು ಮೊದಲು ಅವನನ್ನು ಬೈದುಕೊಂಡರು, ನಂತರ ತನ್ನ ಮೇಲಿನ ಕಾಳಜಿಯಿಂದ ಹಾಗೆ ಮಾಡಿದ್ದಾನೆಂದು ಖುಷಿಪಟ್ಟಿದ್ದಳು. ಮಿಸ್ ಕಾಲ್ ಲಿಸ್ಟ್ ನೋಡಿದವಳು ಮೊದಲು ಕಾಲ್ ಮಾಡಿದ್ದು ಅರ್ಜುನ್ಗೆ. ಒಂದೇ ರಿಂಗಿಗೆ ಫೋನ್ ರಿಸೀವ್ ಮಾಡಿದವನು, ಲೇ ಎಲ್ಲೇ ಇದ್ದೀಯಾ ನೀನು, ಬೆಳಗ್ಗೆಯಿಂದ ಎಷ್ಟು ಸರಿ ಕಾಲ್ ಮಾಡಿದ್ದೀನಿ ಗೊತ್ತಾ, ಶ್ರುತಿ ಕೂಡ ಕಾಲ್ ಮಾಡಿದ್ದಾಳೆ, ಅಷ್ಟು ಕಾಲ್ ಮಾಡಿದರೂ ನೀನು ರಿಸೀವ್ ಮಾಡದಿದ್ದಾಗ ಎಷ್ಟು ಭಯವಾಯಿತು ಗೊತ್ತಾ, ನಿನಗೇನಾದರೂ ಅಪಾಯವಾಗಿದೆಯಾ ಅಂತ. ತಕ್ಷಣವೇ ನಿನ್ನ ಫೋನ್ ನಂಬರ್ ಟ್ರೇಸ್ ಮಾಡಿಸಿದೆ. ಅದು ನಿನ್ನ ಮನೆಯ ಲೊಕೇಶನ್ ತೋರಿಸಿದಾಗ ಸ್ವಲ್ಪ ನಿರಾಳವಾಯಿತು. ಆಗಲೇ ನಿಮ್ಮ ಮನೆಗೆ ಬರೋಣ ಅಂದುಕೊಂಡೆ, ಆದರೆ ನಿನ್ನ ಶೆಡ್ಯೂಲ್ನೆಲ್ಲ ನಾನೇ ಮ್ಯಾನೇಜ್ ಮಾಡಬೇಕಿತ್ತಲ್ಲ, ಅದಕ್ಕೆ ಆಗಲಿಲ್ಲ. ಈಗ ತಾನೇ ನಿಮ್ಮ ಮನೆಗೆ ಬರೋಣ ಅಂತ ಆಫೀಸ್ನಿಂದ ಹೊರಟೆ ನೋಡು, ಆಗಲೇ ನಿನ್ನ ಕಾಲ್ ಬಂದಿದ್ದು ಎಂದು ಒಂದೇ ಉಸಿರಿಗೆ ಹೇಳಿದವನ ಮಾತಿಗೆ ನಕ್ಕು ಬಿಟ್ಟಿದ್ದಳು ಆರಾಧ್ಯ. ಮುಗೀತಾ ನಿನ್ನ ಮಾತು, ಅದೆಷ್ಟು ಮಾತಾಡ್ತೀಯೋ, ನನಗೂ ಸ್ವಲ್ಪ ಮಾತಾಡೋಕೆ ಬಿಡು. ಸಾರಿ ಕಣೋ, ನಾನು ಮೊದಲೇ ಇನ್ಫಾರ್ಮ್ ಮಾಡಬೇಕಿತ್ತು ಇವತ್ತು ಬರೋಕ್ಕಾಗಲ್ಲ ಅಂತ, ಆದರೆ ಮರೆತೇ ಹೋಯಿತು ಅಂತ ಕಡಿದು ಕಟ್ಟೆ ಹಾಕುವಂಥ ಕೆಲಸ ಏನಮ್ಮ ಇತ್ತು ನಿನಗೆ? ಏನು ಮನೆಯಲ್ಲಿ ನೀವಿಬ್ಬರು ಇದ್ದೀರಾ ಅಂತ ಇಲ್ಲೇ ಹನಿಮೂನ್ ಮಾಡ್ತಿದ್ದೀರಾ ಹೇಗೆ? ಅರ್ಜುನ್, ನಿನಗೆ ಗೊತ್ತು ತಾನೆ ನನ್ನ ಮತ್ತೆ ಆರ್ಯನ ಮಧ್ಯೆ ಎಷ್ಟು ದೊಡ್ಡ ಕಂದಕ ಇದೆ ಅಂತ. ಹೀಗಿರುವಾಗ ಎಂದು ಅವಳು ಮಾತು ಮುಗಿಸುವ ಮುನ್ನವೇ, ಸಾರಿ ಕಣೆ ಆರು, ಅದು ನಿನ್ನ ರೇಗಿಸೋಣ ಅಂದುಕೊಂಡೆ, ಬೇಸರವಾಯಿತಾ ಎಂದು ಕೇಳಿದ್ದ. ಇಲ್ಲ ಕಣೋ, ಮತ್ತೆ ಹೇಗಾಯಿತು ಇವತ್ತಿನ ಮೀಟಿಂಗ್ ಎಲ್ಲ? 2 ಮೀಟಿಂಗ್ ಸಕ್ಸಸ್ ಆಯಿತು, ಮತ್ತೊಂದು ನಾಳೆಗೆ ಪೋಸ್ಟ್ಪೋನ್ ಮಾಡಿದ್ದೀನಿ. ಅದು ಸರಿ, ನೀನು ಯಾಕೆ ಇವತ್ತು ಅಬ್ಸೆಂಟ್, ಅದು ಕೂಡ ಒಂದು ಮಾತು ಹೇಳದೆ ರಜೆ ತೆಗೆದುಕೊಂಡಿದ್ದೀಯಾ? ಮಂತ್ಲಿ ಪ್ರಾಬ್ಲಮ್ ಅರ್ಜುನ್, ಅದಕ್ಕೆ ಬಂದಿಲ್ಲ ಎಂದು ಅವಳು ಹೇಳುತ್ತಿರುವಾಗಲೇ ಅವಳಿಗೆ ಕಷಾಯ ಮಾಡಿಕೊಂಡು ಬಂದಿದ್ದ ಆರ್ಯನ ಕಿವಿಗೆ ಆ ಮಾತುಗಳು ಕೇಳಿಸಿದ್ದವು. ಇಷ್ಟು ಪರ್ಸನಲ್ ವಿಷಯಗಳನ್ನು ಹೇಳಿಕೊಳ್ಳುವಷ್ಟು ಕ್ಲೋಸ್ ಅವನು ಎಂದು ಮನದಲ್ಲೇ ಗೊಣಗಿಕೊಂಡಿದ್ದ. ಅವನು ಕಷಾಯ ತಂದಿದ್ದನ್ನು ನೋಡಿದವಳು ಅದನ್ನು ಟೇಬಲ್ ಮೇಲೆ ಇಡುವಂತೆ ಸನ್ನೆ ಮಾಡಿ ತನ್ನ ಮಾತನ್ನು ಮುಂದುವರಿಸಿದ್ದಳು. ಅತ್ತ ಅರ್ಜುನ್ ಇವಳ ಆರೋಗ್ಯವನ್ನು ವಿಚಾರಿಸುತ್ತಾ, ಜೊತೆಗೆ ಅವಳನ್ನು ನಗಿಸಲು ಜೋಕ್ ಕೇಳುತ್ತಾ ಕಾರ್ ಡ್ರೈವ್ ಮಾಡಿಕೊಂಡು ಅವಳ ಮನೆಗೆ ಬರುತ್ತಿದ್ದ. ಅವನ ಜೋಕ್ಗೆ ಅಲೆ ಅಲೆಯಾಗಿ ಹುಟ್ಟಿದ ಅವಳ ನಗು ಆರ್ಯನ ಮನದಲ್ಲಿ ಅಸೂಯೆಯ ಅಲೆ ಅಲೆಯಾಗಿ ಎಬ್ಬಿಸಿ, ಅವಳು ಮಾತು ಮುಗಿಸಿದ ಕೂಡಲೇ ಅವಳ ಮುಂದೆ ಕಷಾಯ ಹಿಡಿಯುವ ಹುಡುಗನ ಕಂಡು ಮುಖ ಕಿವಿಚುತ್ತಾ ಅದನ್ನು ಬೇಡವೆಂದಿದ್ದಳು. ಗೊತ್ತು ನನಗೆ ನೀನು ಕಷಾಯ ಕುಡಿಯಲ್ಲ ಅಂತ, ಅದಕ್ಕೆ
ನಿನ್ನ ಮಾತು ಮುಗಿಯುವವರೆಗೂ ಇಲ್ಲೇ ಕಾದಿದ್ದು ಎಂದವನು ತಾನೇ ಅವಳಿಗೆ ಕಷಾಯ ಕುಡಿಸಿದ. ನಂತರ ಅವಳ ಬಾಯಿಯ ಕೈ ಹೋಗಲು ಚಾಕ್ಲೇಟ್ ಒಂದನ್ನು ಕೊಟ್ಟಿದ್ದ. ಅದನ್ನು ತೆಗೆದುಕೊಂಡ ಹುಡುಗಿಯ ಮನ ಹೂವಿನಂತೆ ಅರಳಿತು. ಮುಂಚೆ ಕೂಡ ಆರ್ಯ ಹೀಗೆ ಮಾಡುತ್ತಿದ್ದ. ಆದರೆ ಒಂದು ವ್ಯತ್ಯಾಸವೆಂದರೆ ಮೊದಲೆಲ್ಲ ಅವಳನ್ನು ಮುದ್ದಿಸಿ ಒಲೈಸಿ ಒಂದೊಂದು ಗುಟ್ಕಿಗೂ ಒಂದೊಂದು ಮುತ್ತು ಕೊಟ್ಟು ಕಷಾಯ ಕುಡಿಸುತ್ತಿದ್ದವನು ಇಂದು ತುಸು ಗಂಭೀರವಾಗಿಯೇ ಇದ್ದ. ಅವಳು ಸ್ವಲ್ಪ ಚೇತರಿಸಿಕೊಂಡಿದ್ದರಿಂದ ಕೆಲಸ ಮಾಡಲು ಲ್ಯಾಪ್ಟಾಪ್ ತೆಗೆದರೆ ಅದನ್ನು ಮುಚ್ಚಿಟ್ಟ ಆರ್ಯ, ಈ ಸಮಯದಲ್ಲಿ ಹೆಚ್ಚು ಪ್ರೆಷರ್ ತೆಗೆದುಕೊಳ್ಳಬಾರದು. ನಿನಗೆ ಬೇಸರವಾಗುತ್ತಿದ್ದರೆ ಹೇಳು, ಬೇಕಾದರೆ ಇಲ್ಲೇ ಗಾರ್ಡನ್ನಲ್ಲಿ ಸುತ್ತಾಡಿಕೊಂಡು ಬರೋಣ ಎಂದವನ ಮಾತಿಗೆ ಆಶ್ಚರ್ಯದೊಂದಿಗೆ ಕಣ್ಣೆತ್ತಿ ನೋಡಿದಳು ಹುಡುಗಿ. ಇನ್ನೇನು ಇಬ್ಬರ ಕಣ್ಣೋಟಗಳು ಬೆರೆಯಬೇಕು ಎನ್ನುವಷ್ಟರಲ್ಲಿ, ಸರಿಯಾಗಿ ಹೇಳಿದ್ರಿ ಆರ್ಯ, ನನಗೂ ಈ ಮಾತು ಹೇಳಿ ಹೇಳಿ ಸಾಕಾಗಿ ಹೋಯಿತು. ಆದರೆ ಈ ಆರು ಮಾತ್ರ ಬದಲಾಗಲೇ ಇಲ್ಲ. ಅದೇನೋ ಹೇಳ್ತಾರಲ್ಲ, ಕಪ್ಪೆ ಮೇಲೆ ನೀರು ಸುರಿದಂತೆ ಅಂತ, ಹಾಗಾಯಿತು ನೋಡಿ ಎನ್ನುತ್ತಾ ಒಳ ಬಂದಿದ್ದ ಅರ್ಜುನ್. ಅವನನ್ನು ನೋಡಿದ ಆರ್ಯ, ಈ ಅರ್ಜುನ್ ಯಾಕೆ ಒಕ್ಕರಿಸಿದ ಇಲ್ಲಿ ಎಂದು ಮನದಲ್ಲೇ ಅಂದುಕೊಂಡರೂ ಮೇಲೆ ನಗುಮೊಗ ಹೊತ್ತು ಅವನನ್ನು ಮಾತನಾಡಿಸಿದರೆ ಆರಾಧ್ಯ ಮಾತ್ರ ಮುಖ ದುಮ್ಮಿಸಿಕೊಂಡು ಕುಳಿತಿದ್ದಳು. ಅವನು ಹಾಗೆ ಮಾತನಾಡಿದಕ್ಕೆ. ಅರ್ಜುನ್ ಅವಳನ್ನು ಮಾತನಾಡಿಸಲು ಬಂದರೆ ಕೋಪದಿಂದ ಮುಖ ಆ ಕಡೆ ತಿರುಗಿಸಿದವಳ ಮುಂದೆ ಒಂದು ದೊಡ್ಡ ಡೈರಿ ಮಿಲ್ಕ್ ಸಿಲ್ಕ್ ಚಾಕ್ಲೇಟ್ ಹಿಡಿದಿದ್ದೆ ತಡ ಒಂದು ಸಣ್ಣ ನಗೆ ಸೂಸಿ ಅದನ್ನು ತೆಗೆದುಕೊಂಡವಳು, ಕೋತಿ ಚಾಕಿ ಕೊಟ್ಟು ಪೂಸಿ ಹೊಡಿತೀಯ ಎಂದು ಅವನ ಹೊಟ್ಟೆಗೆ ಪಾಂಚ್ ಹಾಕೊಟ್ಟಿದ್ದಳು. ಆದರೆ ಇದನ್ನೆಲ್ಲ ನೋಡುತ್ತಿದ್ದ ಆರ್ಯನ ಹೊಟ್ಟೆಯಲ್ಲಿ ಅಲ್ಲಲ್ಲ, ಎದೆಯಲ್ಲಿ ಬೆಂಕಿ ಬಿದ್ದಂತಾಗಿತ್ತು. ನಂತರ ಅರ್ಜುನ್ ಹಾಗೂ ಆರಾಧ್ಯ ತಮ್ಮ ಆಫೀಸಿನ ಸಂಬಂಧಿಸಿದ ವಿಷಯಗಳನ್ನು ಚರ್ಚೆ ಮಾಡುತ್ತಾ ಕುಳಿತಿದ್ದರು. ಆರ್ಯ ಯಾವುದೋ ಕಾಲ್ ಬಂತು ಅಂತ ಮಾತನಾಡಲು ಬಾಲ್ಕನಿಗೆ ಹೋಗಿದ್ದ. ಇತ್ತ ಮಾತುಕತೆ ಮುಗಿದ ಮೇಲೆ ತಾನು ತಂದಿದ್ದ ಫೈಲ್ಗಳಿಗೆ ಸಹಿ ಹಾಕಿಸಿಕೊಂಡ ಅರ್ಜುನ್ ಅವುಗಳನ್ನೊಮ್ಮೆ ಚೆಕ್ ಮಾಡತೊಡಗಿದ್ದ. ಬಾಲ್ಕನಿ ಬಾಗಿಲು ತೆರೆದಿದ್ದರಿಂದ ಒಮ್ಮೆ ಗಾಳಿ ಬೀಸಿ ಫೈಲ್ನಲ್ಲಿದ್ದ ಹಾಳೆ ಮೇಲೆ ಹಾರಿ ಅದರ ತುದಿ ಅರ್ಜುನ್ ಕಣ್ಣಿಗೆ ಬಡಿದಿತ್ತು. ತಕ್ಷಣವೇ ಕಣ್ಣುಜ್ಜಿಕೊಳ್ಳತೊಡಗಿದವನನ್ನು ತಡೆದ ಆರಾಧ್ಯ ಅಲ್ಲೇ ಇದ್ದ ನ್ಯಾಪ್ಕಿನ್ನ ಮೂಲಕ ಬಾಯಲ್ಲಿ ಗಾಳಿ ಊದಿ ಕಾವು ಕೊಟ್ಟಿದ್ದಳು. ಜೊತೆಗೆ ಅವನ ಕಣ್ಣಿಗೆ ಗಾಳಿ ಊದುತ್ತಿದ್ದಳು. ಆದರೆ ಆಗ ತಾನೇ ಮಾತು ಮುಗಿಸಿ ಒಳ ಬರುತ್ತಿದ್ದ ಆರ್ಯನಿಗೆ ಆ ದೃಶ್ಯ ಬೇರೆ ರೀತಿಯೇ ಗೋಚರಿಸಿತ್ತು. ಅಲ್ಲಿ ನಿಲ್ಲಲಾಗದೆ ಮತ್ತೆ ಬಾಲ್ಕನಿಗೆ ನಡೆದು ಬಿಟ್ಟ. ಇತ್ತ ಆರಾಧ್ಯಗೆ ವಿದಾಯ ಹೇಳಿ ಹೊರಟಿದ್ದ ಅರ್ಜುನ್ ಅವನು ಹೋದ ಕೂಡಲೇ ಬಾಲ್ಕನಿಯಲ್ಲಿ ಆದ ಶಬ್ದಕ್ಕೆ ಅತ್ತ ಕಡೆ ನಡೆದಿದ್ದಳು ಆರಾಧ್ಯ. ಅಲ್ಲಿ ಹೋಗಿ ನೋಡಿದರೆ ಬಾಲ್ಕನಿಯಲ್ಲಿ ಇಟ್ಟಿದ್ದ ಗಾಜಿನ ಟಿಪಾಯಿ ಪುಡಿ ಪುಡಿಯಾಗಿತ್ತು. ಅಲ್ಲೇ ಪಕ್ಕದಲ್ಲಿ ನಿಂತಿದ್ದ ಆರ್ಯನ ಕೈಗೆ ಗಾಜಿನ ಚೂರುಗಳು ಒಕ್ಕು ಗಾಯವಾಗಿ ರಕ್ತ ಸುರಿಯುತ್ತಿತ್ತು. ಅದನ್ನು ಕಂಡವಳು ಗಾಬರಿಯಿಂದ ಅವನ ಕೈ ಹಿಡಿದು ಒಳ ಕರೆತಂದವಳು ಅವನನ್ನು ಮಂಚದ ಮೇಲೆ ಕೂರಿಸಿ ಹೋಗಿ ಫಸ್ಟ್ ಏಡ್ ಬಾಕ್ಸ್ ತಂದಿದ್ದಳು. ಅವನ ಕೈಗೆ ಸೇರಿಕೊಂಡಿದ್ದ ಗಾಜುಗಳನ್ನು ತೆಗೆಯುತ್ತಿದ್ದವಳ ಕಂಗಳು ಅದಾಗಲೇ ತುಂಬಿದ್ದರೆ ಅವನ ಮುಖದಲ್ಲಿ ಮಾತ್ರ ಕೋಪ ಸ್ಪಷ್ಟವಾಗಿ ಕಾಣಿಸುತ್ತಿತ್ತು. ರಕ್ತವೆಲ್ಲ ಒರೆಸಿ ಗಾಯಕ್ಕೆ ಔಷಧಿ ಹಾಕುತ್ತಿದ್ದವಳಿಗೆ ಈ ಗಾಯಕ್ಕೇನೋ ಔಷಧಿ ಹಾಕಿದೆ, ಆದರೆ ಅದೆಷ್ಟು ಹುಡುಗರ ಜೀವನವನ್ನೇ ಹುಣ್ಣು ಮಾಡಿದ್ದೀಯಲ್ಲ, ಅದಕ್ಕೆ ಹೇಗೆ ಔಷಧಿ ಹಾಕುವೆ ಎಷ್ಟು ನೇವನು ಈ ಅರ್ಜುನ್, ಇನ್ನು ಎಷ್ಟು ಜನ ಹುಡುಗರ ಜೀವನವನ್ನು ಹಾಳು ಮಾಡಬೇಕೆಂದುಕೊಂಡಿದ್ದೀಯಾ ಎಂದು ಕೋಪದಲ್ಲಿ ಕೇಳಿದ ಮಾತಿಗೆ ಅವನ ಕೈ ಬಿಟ್ಟಿದ್ದಳು. ಅವನಿಂದ ಬಂದ ಅನಿರೀಕ್ಷಿತ ಪ್ರಶ್ನೆ ಅವಳ ಮನವನ್ನೇ ಇರಿದಿತ್ತು. ಇಷ್ಟು ಹೊತ್ತು ಮನದಲ್ಲಿದ್ದ ಅಲ್ಪ ಸ್ವಲ್ಪ ಸಂತೋಷವು ಹೇಳ ಹೆಸರಿಲ್ಲದಂತೆ ಮಾಯವಾಗಿತ್ತು. ಏನು ಹೇಳದೆ ಬಂದ ಕಣ್ಣೀರು ಒರೆಸಿಕೊಂಡು ಮೇಲೆದ್ದವಳಿಗೆ, ಈ ರೀತಿ ಕಣ್ಣೀರು ಹಾಕಿದ ಕೂಡಲೇ ನಿನ್ನನ್ನು ನಂಬುತ್ತೇನೆ ಎಂದುಕೊಳ್ಳಬೇಡ. ಮದುವೆಯಾದ ಮೇಲೂ ಹೀಗೆ ನಡೆದುಕೊಳ್ಳೋಕೆ ನಾಚಿಕೆ ಆಗಲ್ಲವ ನಿನಗೆ? ಅದು ಕೂಡ ನನ್ನ ಮುಂದೆ ನನ್ನ ರೂಮಲ್ಲಿ ಛೆ ಎಂದು ಅಸಹ್ಯ ಪಟ್ಟುಕೊಂಡವನಿಗೆ ಆರ್ಯ ಬಾಯಿಗೆ ಬಂದಂತೆ ಮಾತನಾಡಬೇಡಿ. ಅಂತಹದ್ದೇನು ಮಾಡಿದ್ದೀನಿ ನಾನು? ಅವನ ಜೊತೆ ಕುಳಿತು ಮಾತನಾಡಿದ್ದು ಕೂಡ ತಪ್ಪ ಎಂದು ಕೇಳಿದವಳ ಕೋಪ ಕೂಡ ತಾರಕಕ್ಕೇರಿತು. ಆ ಅಸಹ್ಯವನ್ನು ಕೂಡ ನನ್ನ ಬಾಯಲ್ಲೇ ಕೇಳಬೇಕಾ? ನಾನು ಬಾಲ್ಕನಿಯಲ್ಲಿ ಫೋನ್ನಲ್ಲಿ ಮಾತನಾಡುತ್ತಿದ್ದಾಗ ನೀವಿಬ್ಬರು ಏನು ಮಾಡುತ್ತಿದ್ದೀರಿ ಅಂತ ನನಗೆ ಗೊತ್ತಿಲ್ಲ ಎಂದುಕೊಂಡಿದ್ದೀಯಾ? ಇಬ್ಬರು ಲಿಪ್ ಕಿಸ್, ಛೆ ಹೇಳು ಎಂದು ಅವನು ಮಾತು ಮುಗಿಸುವ ಮುನ್ನವೇ ಅವಳ ಬೆರಳಚ್ಚು ಅವನ ಕೆನ್ನೆಯ ಮೇಲೆ ಮೂಡಿತ್ತು. ಛಿ, ನೀನು ಇಷ್ಟು ಅಸಹ್ಯವಾಗಿ ಯೋಚಿಸುತ್ತೀಯಾ ಅಂದುಕೊಂಡಿರಲಿಲ್ಲ. ಕಾಮಾಲೆ ಕಣ್ಣಿಗೆ ಕಾಣುವುದೆಲ್ಲ ಹಳದಿಯಂತೆ. ಮೊದಲು ಸತ್ಯ ಏನೆಂದು ತಿಳಿದು ಮಾತನಾಡುವುದನ್ನು ಕಲಿ ಎಂದವಳು ತನ್ನ ಕಣ್ಣೀರು ಒರೆಸಿಕೊಂಡು ಅಲ್ಲಿಂದ ಹೊರ ಹೋಗಲು ಹೊರಟವಳು ದಂಗಾಗಿ ನಿಂತು ಬಿಟ್ಟಳು. ಬಾಗಿಲಲ್ಲಿ ನಿಂತಿದ್ದ ಅರ್ಜುನ್ ಅವರ ಸಂಭಾಷಣೆಯನ್ನು ಪೂರ ಕೇಳಿಸಿಕೊಂಡಿದ್ದ. ಅವನ ಕಣ್ಣಾಲಿಗಳು ಸಹ ತುಂಬಿದ್ದವು. ಎಂದು ಅವನ ಕಣ್ಣಲ್ಲಿ ನೀರು ನೋಡದವಳು ಇಂದು ತನ್ನಿಂದ ಅಚ್ಚುಗೆ ನೋವಾಯಿತು ಎಂದು ಒಳಗೊಳಗೆ ಸಂಕಟಪಟ್ಟಿದ್ದಳು. ಅವನ ಬಳಿ ಬಂದವಳು ಅಚ್ಚು ಅದು ಎಂದು ಅವಳು ಮುಂದುವರಿಸುವ ಮುನ್ನವೇ ತನ್ನ ಅಂಗೈಯನ್ನು ಮುಂದೆ ಹಿಡಿದವನು, ನನಗೆಲ್ಲ ಗೊತ್ತು ಆರು, ಎಲ್ಲ ಕೇಳಿಸಿಕೊಂಡೆ, ನೀನು ಹೋಗಿ ರೆಸ್ಟ್ ಮಾಡು, ಹೆಚ್ಚು ಸ್ಟ್ರೆಸ್ ತಗೋಬೇಡ ಎಂದು ಅವಳನ್ನು ಕಳುಹಿಸಿದವನು ಒಳ ನಡೆದಿದ್ದ.
ಆರ್ಯನ ಬಳಿ ಬಂದ ಅರ್ಜುನ್ ತನ್ನ ಕೈಲಿದ್ದ ಗಿಫ್ಟನ್ನು ಅಲ್ಲೇ ಟೇಬಲ್ ಮೇಲೆ ಇರಿಸಿ ಅವನ ಕೈ ಹಿಡಿದು ಒಬ್ಬ ವ್ಯಕ್ತಿಯ ಬಗ್ಗೆ ಹಾಗೂ ಅವರ ವ್ಯಕ್ತಿತ್ವದ ಬಗ್ಗೆ ಮಾತನಾಡುವ ಮೊದಲು ಆ ವ್ಯಕ್ತಿಯ ಬಗ್ಗೆ ಸರಿಯಾಗಿ ತಿಳಿದುಕೊಂಡಿರಬೇಕು ಮಿಸ್ಟರ್ ಆರ್ಯ. ಕಣ್ಣಿಗೆ ಕಾಣುವುದೆಲ್ಲ ಸತ್ಯವಲ್ಲ. ನೀವು ಅಂದುಕೊಂಡ ಹಾಗೆ ನಮ್ಮಿಬ್ಬರ ಮಧ್ಯೆ ಏನೂ ನಡೆದಿಲ್ಲ. ಪೇಪರ್ನ ಅಂಚು ತಗಲಿ ನನ್ನ ಕಣ್ಣಿಗೆ ನೋವಾಗಿದ್ದಕ್ಕೆ ಆರಾಧ್ಯ ಗಾಳಿ ಊದುತ್ತಿದ್ದಳು ಅಷ್ಟೆ ಎಂದವನು ಅವಳ ಅರ್ಧಕ್ಕೆ ಬಿಟ್ಟಿದ್ದ ಕೆಲಸವನ್ನು ಪೂರ್ಣಗೊಳಿಸಿ ಆರ್ಯನಿಗೆ ಬ್ಯಾಂಡೇಜ್ ಮಾಡಿ ಹೊರ ನಡೆಯಲು ಹೊರಟವನು ಮತ್ತೆ ಅವನ ಕಡೆ ತಿರುಗಿ, ನಿಮ್ಮಿಬ್ಬರ ಮದುವೆಗೆ ಬರೋಕ್ಕಾಗಲಿಲ್ಲ. ಈ ಗಿಫ್ಟ್ ತಂದೆ, ಸಾಧ್ಯವಾದರೆ ಆಕ್ಸೆಪ್ಟ್ ಮಾಡಿ ಎಂದು ಹೇಳಿ ಟೇಬಲ್ ಮೇಲಿದ್ದ ಗಿಫ್ಟನ್ನು ಅವನ ಕೈಗಿತ್ತು ಹೊರಟು ಹೋಗಿದ್ದ. ತನ್ನ ತಪ್ಪಿನ ಅರಿವಾಗಿ ತಲೆ ತೆಗೆಸಿ ಕುಳಿತು ಬಿಟ್ಟ ಆರ್ಯ. ಈತ ಗೆಸ್ಟ್ ರೂಮ್ಗೆ ಬಂದ ಆರಾಧ್ಯಳ ಕಣ್ಣೀರಿನ ಕಟ್ಟೆ ಹೊಡೆದಿತ್ತು. ಆರ್ಯ ಹಾಗೆ ಮಾತನಾಡಿದ್ದಕ್ಕಿಂತ ಹೆಚ್ಚಾಗಿ ತನ್ನಿಂದ ಅರ್ಜುನ್ ನೋವು ಅನುಭವಿಸುವ ಹಾಗಾಯಿತು ಎಂಬುದೇ ಅವಳ ಮನಸ್ಸನ್ನು ಕಾಡಿತ್ತು. ಕಣ್ತುಂಬಿಕೊಂಡ ಅವನ ಮುಖ ಕಣ್ಮುಂದೆ ಬಂದಾಗ, ಐ ಆಮ್ ಸಾರಿ ಅಚ್ಚು. ಬರಡಾಗಿದ್ದ ನನ್ನ ಬಾಳಿಗೆ ಅಲ್ಪ ಸ್ವಲ್ಪ ನೆಮ್ಮದಿ ತಂದು ಕೊಟ್ಟವನೇ ನೀನು. ಆದರೆ ಇಂದು ನನ್ನ ಕಾರಣದಿಂದ ನಿನ್ನ ಕಣ್ಣಲ್ಲಿ ನೀರು ಬರುವ ಹಾಗಾಯಿತು ಎಂದು ಬಿಕ್ಕಿ ಬಿಕ್ಕಿ ಅತ್ತವಳು ಹಾಗೆ ಮಲಗಿ ಬಿಟ್ಟಿದ್ದಳು. ಮತ್ತೆ ಅವಳಿಗೆ ಎಚ್ಚರವಾದಾಗ ರಾತ್ರಿ 10 ಗಂಟೆಯಾಗಿತ್ತು. ಟೇಬಲ್ ಮೇಲಿರುವ ಊಟ ಹಾಗೂ ಅದರೊಟ್ಟಿಗೆ ಇರಿಸಿದ್ದ ಚೀಟಿ ನೋಡಿದವಳು ಅದನ್ನು ತೆಗೆದು ಓದಿದಳು. ಸಾರಿ ಹಾರು, ನಾನು ಹಾಗೆ ಮಾತನಾಡಬಾರದಿತ್ತು. ಯಾವುದೋ ಕೋಪದಲ್ಲಿ ಬಾಯಿಗೆ ಬಂದಂತೆಲ್ಲ ಅಂದುಬಿಟ್ಟೆ. ನನ್ನ ಮೇಲೆ ಕೋಪವಿದ್ದರೆ ಏನು ಬೇಕಾದರೂ ಶಿಕ್ಷೆ ಕೊಡು, ಅನುಭವಿಸುವೆ. ಆದರೆ ಪ್ಲೀಸ್ ಮರೆಯದೆ ಊಟ ಮಾಡಿ ಟ್ಯಾಬ್ಲೆಟ್ ತಗೋ ಎಂದು ಬರೆದಿತ್ತು. ಅದು ಆರ್ಯ ಬರೆದ ಪತ್ರವೆಂದು ಅರ್ಥವಾಗಿತ್ತು ಅವಳಿಗೆ. ಆದರೆ ಅದರಿಂದ ಅವಳಿಗೆ ಖುಷಿಯೂ ಆಗಲಿಲ್ಲ, ಬೇಸರವೂ ಆಗಲಿಲ್ಲ. ಬದಲಾಗಿ ಕೋಪ ಉಕ್ಕಿತು. ಆ ಪತ್ರವನ್ನು ಅರಿದವಳು ಡಸ್ಟ್ಬಿನ್ಗೆ ಹಾಕಿ ಊಟ ಸಹ ಮಾಡದೆ ಹೋಗಿ ಬಾಲ್ಕನಿಯಲ್ಲಿ ನಿಂತು ಬಿಟ್ಟಳು. ಅದನ್ನೆಲ್ಲ ಮರೆಯಲು ನಿಂತು ನೋಡಿದ್ದ ಆರ್ಯ ಮೊದಲೇ ಪಾಪಪ್ರಜ್ಞೆಯಿಂದ ಬಳಲುತ್ತಿದ್ದವನಿಗೆ ಮತ್ತಷ್ಟು ನೋವಾಗಿತ್ತು. ಆದರೆ ಅವಳ ಮುಂದೆ ನಿಲ್ಲುವ ಧೈರ್ಯವಿರಲಿಲ್ಲ ಅವನಿಗೆ. ಬಾಲ್ಕನಿಯಲ್ಲಿ ನಿಂತಿದ್ದ ಆರಾಧ್ಯ ಅವಳ ಫೋನ್ ಸದ್ದು ಕೇಳಿ ಒಳ ಬಂದಿದ್ದಳು. ಫೋನ್ ತೆಗೆದು ನೋಡಿದವಳು ಅಚ್ಚು ಎಂಬ ಹೆಸರು ನೋಡಿಯೇ ಸುಮ್ಮನಾಗಿ ಬಿಟ್ಟಿದ್ದಳು. ಅದೇ ಅವನೊಂದಿಗೆ ಮಾತನಾಡುವ ಮನಸ್ಸಿರಲಿಲ್ಲ ಅವಳಿಗೆ. ಅಚ್ಚುನ ಕರೆ ಸ್ಥಗಿತಗೊಂಡ ಮೇಲೆ ಮತ್ತೊಮ್ಮೆ ಫೋನ್ ರಿಂಗಣಿಸಲು ಶುರುವಾಗಿತ್ತು. ಅದು ಅಚ್ಚು ಕರೆ ಎಂದು ಕಟ್ಟು ಮಾಡಲು ಹೋದವಳು ಯಾವುದೋ ಅನೋನ್ ನಂಬರ್ ಇರುವುದು ನೋಡಿ ರಿಸೀವ್ ಮಾಡಿದಳು. ಅತ್ತಲ್ಲಿಂದ ಹಲೋ ಎಂದ. ಕೂಡಲೇ ಅರಿವಾಗಿತ್ತು ಅದು ಅಚ್ಚು ಎಂದು. ನನಗೆ ಗೊತ್ತಿತ್ತು ನೀನು ನನ್ನನ್ನು ಅವಾಯ್ಡ್ ಮಾಡ್ತೀಯಾ ಅಂತ. ಅದಕ್ಕೆ ಬೇರೆ ನಂಬರ್ನಿಂದ ಕಾಲ್ ಮಾಡಿದ್ದು. ಈಗ ಹೋಗಿ ಜಾಣ ಹುಡುಗಿ ಹಾಗೆ ಊಟ ಮಾಡಿ ಟ್ಯಾಬ್ಲೆಟ್ ತಗೊಂಡು ಮಲಗು. ಇಂದಿನ ಘಟನೆಯ ಬಗ್ಗೆ ಹೆಚ್ಚು ಯೋಚಿಸಬೇಡ, ಎಲ್ಲ ಸರಿ ಹೋಗುತ್ತೆ. ನೆನಪಿರಲಿ, ನೀನು ನನಗೆ ಮಾತು ಕೊಟ್ಟಿದೀಯಾ, ಯಾವುದೇ ಕಾರಣಕ್ಕೂ ಊಟ ಹಾಗೂ ನಿದ್ದೆ ಸ್ಕಿಪ್ ಮಾಡುವುದಿಲ್ಲ ಅಂತ ಎಂದವನ ಕಾಳಜಿಯ ಮಾತುಗಳಿಗೆ ಅವಳ ಕಣ್ತುಂಬಿ ಬಂತು. ಇವಳು ಏನು ಮಾತನಾಡದಿದ್ದರೂ ಅವನು ಒಂದಷ್ಟು ಮಾತನಾಡಿ ಕೊನೆಗೂ ಅವಳನ್ನು ನಗಿಸುವಲ್ಲಿ ಸಫಲನಾಗಿದ್ದ. ಅವನ ಜೊತೆ ಮಾತನಾಡಿದ ನಂತರ ಊಟ ಮಾಡಿ ಟ್ಯಾಬ್ಲೆಟ್ ತೆಗೆದುಕೊಂಡವಳು ಮತ್ತೆ ಬಾಲ್ಕನಿಗೆ ಬಂದಿದ್ದಳು. ಅಪ್ಪಿತಪ್ಪಿಯೂ ಆರ್ಯನ ಬಗ್ಗೆ ಯೋಚಿಸಲೂ ಇಲ್ಲ. ಅವಳಿಗೀಗ ನೆಮ್ಮದಿ ಬೇಕಿತ್ತಷ್ಟೆ. ಮತ್ತೆ ಅವನ ಬಗ್ಗೆ ಯೋಚಿಸಿ ಮನಸ್ಸನ್ನು ರಾಡಿ ಮಾಡಿಕೊಳ್ಳಲು ಇಷ್ಟವಿರಲಿಲ್ಲ ಅವಳಿಗೆ. ಆದರೆ ಮನದಲ್ಲೇ ಒಂದು ಗಟ್ಟಿ ನಿರ್ಧಾರಕ್ಕೆ ಬಂದಿದ್ದಳು. ಮೊದಲು ಬಂದಾಗ ಆದಷ್ಟು ಬೇಗ ಇಲ್ಲಿಂದ ಹೊರಡಬೇಕು ಎಂದುಕೊಂಡಿದ್ದಳಾದರೂ ಆರ್ಯನ ಪ್ರೀತಿ ಕಾಳಜಿಗೆ ಅವಳ ಮನ ಸೋತಿತ್ತು. ಆ ಫೋಟೋಗಳು ಸಿಕ್ಕಿದ ಮೇಲಂತೂ ಆರ್ಯನಿಗೆ ಸತ್ಯವೇನು ಎಂದು ತಿಳಿಯುವಂತೆ ಮಾಡಿ ಜೀವನ ಪೂರ್ತಿ ಅವನೊಂದಿಗೆ ನೆಮ್ಮದಿಯಾಗಿ ಇದ್ದು ಬಿಟ್ಟರೆ ಸಾಕು ಎಂದುಕೊಂಡಿದ್ದಳು. ಆದರೆ ಆಗ ತಾನೇ ತಿಳಿಯಾಗುತ್ತಿದ್ದ ಅವಳ ಮನಸ್ಸಿಗೆ ಮತ್ತೊಮ್ಮೆ ಕಲ್ಲೆಸೆದು ದಾಳಿ ಎಬ್ಬಿಸಿಬಿಟ್ಟಿದ್ದ ಆರ್ಯ. ನಿದ್ದೆ ಬಾರದೆ ಬಾಲ್ಕನಿಯಲ್ಲಿ ನಿಂತು ಆಕಾಶವನ್ನು ನೋಡುತ್ತಿದ್ದವಳಿಗೆ ಆ ಚಂದ್ರ ಕೂಡ ಸುಡುವಂತೆ ಕಂಡಿದ್ದ. ಮತ್ತದೇ ಚುಚ್ಚು ಮಾತುಗಳು ಅವಳನ್ನು ಕಾಡತೊಡಗಿದ್ದವು. ಇತ್ತ ಆರ್ಯನಿಗೆ ಕಾಲ್ ಮಾಡಿದ ಅರ್ಜುನ್ ಆರಾಧ್ಯ ಊಟ ಮಾಡಿದ ವಿಷಯ ತಿಳಿಸಿ ಅವನು ಸಹ ಊಟ ಮಾಡುವಂತೆ ತಾಕೀತು ಮಾಡಿದ. ಅರ್ಜುನ್ ಬಲವಂತಕ್ಕೆ ಮಣಿದು ಆರ್ಯ ಕೂಡ ಅಲ್ಪ ಸ್ವಲ್ಪ ತಿಂದು ರೂಮ್ ಸೇರಿದವನು ಒಂದಷ್ಟು ಹೊತ್ತು ನಿದ್ದೆ ಬಾರದೆ ಒದ್ದಾಡಿ ಹೊರಳಾಡಿ ನಿದ್ದೆಗೆ ಜಾರಿದ. ಮರುದಿನ ಅವನು ಹೇಳುವ ಮುನ್ನವೇ ಆರಾಧ್ಯ ಮನೆಯಿಂದ ಹೊರಟಾಗಿತ್ತು. ಎದ್ದು ರೆಡಿಯಾಗಿ ಬಂದವನಿಗೆ ಟೇಬಲ್ ಮೇಲಿದ್ದ ಒಂದು ಪತ್ರ ಅವನ ಕೈ ಸೇರಿತು. ನನಗೆ ಅರ್ಜೆಂಟ್ ಮೀಟಿಂಗ್ ಇರುವುದರಿಂದ ಬೇಗ ಹೋಗುತ್ತಿದ್ದೇನೆ. ನಿಮ್ಮ ತಿಂಡಿ ಹಾಗೂ ಊಟದ ಬಾಕ್ಸ್ ಡೈನಿಂಗ್ ಟೇಬಲ್ ಮೇಲಿದೆ ಎಂದು ಬರೆದಿತ್ತು. ಇಷ್ಟಕ್ಕೆ ಖುಷಿಪಟ್ಟ ಹುಡುಗ ಹೊಟ್ಟೆ ತುಂಬ ತಿಂದು ಆಫೀಸ್ಗೆ ಹೋಗಿದ್ದ. ಇತ್ತ ಆಫೀಸಿಂದ ಬಂದ ಆರಾಧ್ಯ ತನ್ನ ಕೆಲಸದಲ್ಲಿ ಮುಳುಗಿ ಹೋಗಿದ್ದಳು. ಅರ್ಜುನ್ ಜೊತೆಗೆ ಕೂಡ ಅಫಿಷಿಯಲ್ ಮಾತುಗಳು ಬಿಟ್ಟರೆ ಬೇರೆ ಮಾತುಗಳಿಗೆ ಜಾಗವಿರಲಿಲ್ಲ. ಅವಳ ಮನಸ್ಥಿತಿಯನ್ನು ಅರಿತ ಅರ್ಜುನ್ ಅವಳನ್ನು ಹೆಚ್ಚು ಕೆಣಕಲು ಹೋಗಲಿಲ್ಲ. ಹೇಗೆ ಅಂದಿನ ದಿನ ಕಳೆದು ಸಂಜೆಯಾಗುತ್ತಾ ಬಂದಿತ್ತು. ಅದೇ ಸಮಯಕ್ಕೆ ಬಂದಿದ್ದ ಸ್ಪ್ರೇ ಟೀಮ್ನವರು
ಒಂದಷ್ಟು ಮಾಹಿತಿಗಳನ್ನು ನೀಡಿದರು ಅವಳಿಗೆ. ಅವಳ ಕೈಗೆ ಒಂದು ಫೈಲ್ ನೀಡಿದವರು, ಮೇಡಮ್, ನೀವು ಹೇಳಿದ ಎಲ್ಲ ಹುಡುಗರ ಡೀಟೇಲ್ಸ್ ಇದರಲ್ಲಿ ಇದೆ. ಅದರಲ್ಲಿ ಒಬ್ಬರು ಆತ್ಮಹತ್ಯೆ ಮಾಡಿಕೊಂಡಿದ್ದಾರೆ. ಇನ್ನು 4 ಜನ ತಮ್ಮ ಆಸ್ತಿಯನ್ನೆಲ್ಲ ಕಳೆದುಕೊಂಡು ಬೇರೆ ಕಂಪನಿಗಳಲ್ಲಿ ತಿಂಗಳ ಕೆಲಸಕ್ಕೆ ದುಡಿಯುತ್ತಿದ್ದಾರೆ. ಮತ್ತೆ ಇನ್ನು ಒಬ್ಬ ಹುಚ್ಚನಾಗಿ ಹುಚ್ಚಾಸ್ಪತ್ರೆಗೆ ಸೇರಿದ್ದಾನೆ ಎಂದು ಕೂಡಲೇ ಅವಳ ಕಿವಿಗಳು ನಿಮಿರಿದ್ದವು. ಅಂದು ಆರ್ಯ ಹೇಳಿದ್ದ ಮಾತು ನೆನಪಾಗಿತ್ತು ಅವಳಿಗೆ. ಒಳ್ಳೆ ಮಹಾರಾಜನ ಹಾಗೆ ಬದುಕಬೇಕಿದ್ದ ನನ್ನ ಸ್ನೇಹಿತ ಇಂದು ನಿನ್ನ ಕಾರಣದಿಂದ ಹುಚ್ಚನಾಗಿದ್ದಾನೆ ಎಂಬ ಮಾತು ಅವಳ ಕಿವಿಗಳಲ್ಲಿ ಪ್ರತಿಧ್ವನಿಸುತ್ತಿತ್ತು. ತಕ್ಷಣವೇ ಅವಳ ಟೀಮ್ಗೆ ನನಗೆ ಆ ಹುಚ್ಚಾಸ್ಪತ್ರೆಯಲ್ಲಿರುವ ಹುಡುಗನ ಬಗ್ಗೆ ಪಿನ್ ಟು ಪಿನ್ ಡೀಟೇಲ್ಸ್ ಬೇಕು. ಅವನಿಗೂ ಹಾಗೂ ಆರ್ಯನಿಗೂ ಏನಾದರೂ ಸಂಬಂಧವಿದೆಯಾ ಅಂತ ಸರಿಯಾಗಿ ತಿಳಿದುಕೊಳ್ಳಿ. ಹಾಗೆ ಅವನ ಫ್ಯಾಮಿಲಿ ಬ್ಯಾಕ್ಗ್ರೌಂಡ್, ಮೆಂಟಲ್ ಸ್ಟೇಟಸ್, ಜೊತೆಗೆ ಅವನು ಯಾವಾಗ ಹುಷಾರಾಗುತ್ತಾನೆ, ಪ್ರತಿಯೊಂದು ಡೀಟೇಲ್ಸ್ ಬೇಕು ನನಗೆ ಎಂದವಳಿಗೆ. ನಾವಾಗಲೇ ಎಲ್ಲ ಡೀಟೇಲ್ಸ್ ಕಲೆಕ್ಟ್ ಮಾಡಿದ್ದೀವಿ ಮೇಡಮ್. ಆದರೆ ಅದಕ್ಕೂ ಮುನ್ನ ಆ ಎಲ್ಲ ಹುಡುಗರ ಬಳಿ ನಮಗೆ ಕೆಲವೊಂದು ಫೋಟೋಗಳು ಸಿಕ್ಕಿವೆ. ಅದನ್ನು ಒಮ್ಮೆ ನೋಡಿ ಎಂದವರು ಒಂದಷ್ಟು ಫೋಟೋಗಳನ್ನು ಅವಳ ಕೈಗಿಟ್ಟಿದ್ದರು. ಮತ್ತೆ ಇದು ರೀತಿಯ ಫೋಟೋಗಳನ್ನು ಅದನ್ನು ಅವಳ ಕೈಗಿಟ್ಟವರ ಗಮನ ಅವಳ ಮೇಲೇ ಇತ್ತು. ಅದನ್ನು ಗಮನಿಸಿದವಳು ಅದರ ಮನಸ್ಸು ಓದಿದಂತೆ, ನಿಮ್ಮ ಗೊಂದಲ ನನಗೆ ಅರ್ಥವಾಯಿತು. ಈ ಫೋಟೋದಲ್ಲಿರುವುದು ನಾನಲ್ಲ, ನನ್ನ ಹಾಗೆ ಇರುವ ಮತ್ತೊಂದು ಹುಡುಗಿ. ಇನ್ಫ್ಯಾಕ್ಟ್ ಇವಳನ್ನು ಹುಡುಕುವುದಕ್ಕಾಗಿಯೇ ಆ ಹುಡುಗರ ಬಗ್ಗೆ ತಿಳಿದುಕೊಳ್ಳುತ್ತಿರುವುದು. ಎಷ್ಟು ಸಾಧ್ಯವೋ ಅಷ್ಟು ಬೇಗ ಈ ಹುಡುಗಿಯನ್ನು ಹುಡುಕಬೇಕು. ಇಲ್ಲದೆ ಹೋದರೆ ನನಗೆ ಸಮಸ್ಯೆ. ಈಗ ಹೇಳಿ, ಈ ಹುಡುಗಿಯ ಬಗ್ಗೆ ಏನಾದರೂ ಮಾಹಿತಿ ಸಿಕ್ಕಿದೆ ಎಂದು ಕೇಳಿದಳು. ಇಲ್ಲ ಮೇಡಮ್, ಈ ಹುಡುಗಿಯ ಬಗ್ಗೆ ಯಾವುದೇ ಮಾಹಿತಿ ಸಿಕ್ಕಿಲ್ಲ. ಏಕೆಂದರೆ ಇವಳು ಒಬ್ಬೊಬ್ಬರ ಬಳಿ ಒಂದೊಂದು ಹೆಸರು ಹೇಳಿಕೊಂಡಿದ್ದಾಳೆ ಹಾಗೂ ತಾನೊಬ್ಬಳು ಅನಾಥೆ ಅಂತ ನಂಬಿಸಿದ್ದಾಳೆ. ಅವರಿಗೆ ಕೊಟ್ಟಿರುವ ಅಡ್ರೆಸ್, ಫೋನ್ ನಂಬರ್ ಎಲ್ಲವೂ ಫೇಕ್. ಒಂದು ವಿಚಿತ್ರವೆಂದರೆ ಅವಳಿಂದ ಮೋಸ ಹೋದ ಯಾವ ಹುಡುಗರು ಕೂಡ ಅವಳ ಮೇಲೆ ಕಂಪ್ಲೇಂಟ್ ಕೊಟ್ಟಿಲ್ಲ. ಒಬ್ಬ ಹುಡುಗ ಆತ್ಮಹತ್ಯೆ ಮಾಡಿಕೊಂಡಿದ್ದನಲ್ಲ, ಅವನ ಮನೆಯವರು ಮಾತ್ರ ಕಂಪ್ಲೇಂಟ್ ಕೊಟ್ಟಿದ್ದಾರೆ. ಅದು ಕೂಡ ಅವನು ಸತ್ತ ಮೇಲೆ. ಆದರೆ ಕಂಪ್ಲೇಂಟ್ ಕೊಟ್ಟ ಒಂದು ವಾರದಲ್ಲಿ ಆ ಮನೆಯವರೆಲ್ಲ ಇದ್ದಕ್ಕಿದ್ದಂತೆ ಕಾಣೆಯಾಗಿದ್ದಾರೆ. ಪೊಲೀಸ್ನವರು ಕೂಡ ಒಂದಷ್ಟು ದಿನ ಅವರನ್ನು ಹುಡುಕಿ ಕೇಸ್ ಕ್ಲೋಸ್ ಮಾಡಿದ್ದಾರೆ. ಅವರೆಲ್ಲ ಬದುಕಿದ್ದಾರೋ ಅಥವಾ ಸತ್ತಿದ್ದಾರೋ ಅಂತಲೂ ಯಾರಿಗೂ ತಿಳಿದಿಲ್ಲ. ಇದನ್ನೆಲ್ಲ ನೋಡಿದರೆ ಆ ಹುಡುಗಿ ಒಬ್ಬಳ ಈ ಕೆಲಸವೆಲ್ಲ ಮಾಡುತ್ತಿಲ್ಲ ಅನಿಸುತ್ತೆ. ಅವಳ ಹಿಂದೆ ದೊಡ್ಡ ಗ್ಯಾಂಗ್ ಇದ್ದರೂ ಇರಬಹುದು ಎಂದವರ ಮಾತು ಕೇಳಿ ಇದು ನಾನಂದುಕೊಂಡಷ್ಟು ಸುಲಭವಾಗಿಲ್ಲ ಎಂದೆನಿಸಿತು ಆರಾಧ್ಯಗೆ. ಮತ್ತೆ ಮಾತು ಮುಂದುವರೆಸಿದವರು, ನೀವು ಕೇಳಿದ ಹುಡುಗರ ಹೆಸರು ರಾಕೇಶ್ ಅಂತ ಮೇಡಮ್. ಅವರು ನಿಮ್ಮ ಹಸ್ಬೆಂಡ್ ಆರ್ಯನ ಬೆಸ್ಟ್ ಫ್ರೆಂಡ್. ಈ ಫೋಟೋದಲ್ಲಿರುವ ಹುಡುಗಿಗೂ ಹಾಗೂ ರಾಕೇಶ್ಗೂ ಲವ್ ಅಫೇರ್ಸ್ ಇತ್ತು ಎನ್ನುವುದಕ್ಕೆ ಸಾಕ್ಷಿ ಸಿಕ್ಕಿದೆ. ಅವನ ಬಳಿ ತನ್ನ ಹೆಸರು ರಮ್ಯಾ ಅಂತ ಹೇಳಿಕೊಂಡಿದ್ದಾಳೆ ಹಾಗೂ ತನ್ನೂರು ತುಮಕೂರು, ನನ್ನೊಬ್ಬಳು ಅನಾಥೆ ಅಂತೆಲ್ಲ ನಂಬಿಸಿದ್ದಾಳೆ. ರಾಕೇಶ್ಗೆ ಆಕ್ಸಿಡೆಂಟ್ ಆಗುವುದಕ್ಕೂ ಮುನ್ನ ಕೊನೆಯ ಬಾರಿ ಅವನಿಗೆ ಕಾಲ್ ಮಾಡಿರುವುದು ಅವಳೇ. ಆದರೆ ವಿಚಿತ್ರ ಎಂದರೆ ಆ ಸಮಯದಲ್ಲಿ ಅವಳ ಫೋನ್ ಲೊಕೇಶನ್ ಆರ್ಯ ಅವರ ಗೆಸ್ಟ್ ಹೌಸ್ ಎಂದು ತೋರಿಸುತ್ತಿತ್ತು. ರಾಕೇಶ್ಗೆ ಕೂಡ ಅದೇ ಲೊಕೇಶನ್ ಶೇರ್ ಮಾಡಿದ್ದಾಳೆ ಹಾಗೂ ಅವಳ ಲೊಕೇಶನ್ ಶೇರ್ ಮಾಡಿದ ಕೆಲವೇ ಕ್ಷಣಗಳಲ್ಲಿ ಅವಳ ಫೋನ್ ಸ್ವಿಚ್ ಆಫ್ ಆಗಿದೆ. ಆಮೇಲೆ ಅವಳು ಎಲ್ಲಿ ಹೋದಳು, ಏನಾದಳು ಎಂಬುದು ಗೊತ್ತಿಲ್ಲ. ಅದೇ ದಿನವೇ ಗೆಸ್ಟ್ ಹೌಸ್ ತಲುಪುವ ಮುನ್ನವೇ ರಾಕೇಶ್ಗೆ ಆಕ್ಸಿಡೆಂಟ್ ಆಗಿದೆ. ಇನ್ನೊಂದು ಇಂಟ್ರೆಸ್ಟಿಂಗ್ ಹಾಗೂ ಮುಖ್ಯವಾದ ವಿಚಾರ ಇದೆ ಮೇಡಮ್. ಈ ರಾಕೇಶ್ಗೆ 3-4 ತಿಂಗಳ ಕೆಳಗೆ ಹಳೆಯ ದಿನ ನೆನಪಾಗಿ ಅವನು ಸರಿ ಹೋಗುವ ಮುನ್ಸೂಚನೆ ಸಿಕ್ಕಿತ್ತಂತೆ. ಆದರೆ ಅವನನ್ನು ಟ್ರೀಟ್ ಮಾಡಿದ ಡಾಕ್ಟರ್ ಬೇಕೆಂದೇ ಅವನಿಗೆ ಶಾಕ್ ಟ್ರೀಟ್ಮೆಂಟ್ ಕೊಟ್ಟು ಹಾಗೂ ಇಲ್ಲ ಸಲ್ಲದ ಮಾತ್ರೆಗಳನ್ನು ಕೊಟ್ಟು ಮತ್ತೆ ಹುಚ್ಚನಾಗುವಂತೆ ಮಾಡಿದ್ದಾರೆ ಎಂಬುದು ಸುದ್ದಿ ಇದೆ. ಇದಾದ ಮೇಲೆ ಅವನಿಗೆ ಬೇಕೆಂದೇ ತಪ್ಪು ಟ್ರೀಟ್ಮೆಂಟ್ ಕೊಟ್ಟು ಅವನನ್ನು ಅರೆ ಹುಚ್ಚನನ್ನಾಗಿ ಮಾಡುತ್ತಿದ್ದಾರೆ ಹಾಗೂ ಆಗಾಗ ಟ್ರೀಟ್ಮೆಂಟ್ ಕೊಟ್ಟು ಅವನಿಗೆ ಹಿಂಸೆ ಮಾಡುತ್ತಿದ್ದಾರೆ ಅಂತ ಅಲ್ಲಿಯ ನರ್ಸ್ ಒಬ್ಬರು ಹೇಳಿದರು. ಹಾಗೆ ಮಾಡಲು ಯಾವುದೋ ವ್ಯಕ್ತಿಯನ್ನು ಪ್ರೇರೇಪಿಸುತ್ತಿದ್ದಾನೆ. ಮೊದಲು ನಮ್ಮ ಡಾಕ್ಟರ್ ಹೀಗಿರಲಿಲ್ಲ, ಈಗ ತುಂಬ ಬದಲಾಗಿದ್ದಾರೆ ಎಂಬುದು ಅವರ ಅಭಿಪ್ರಾಯ. ಇದೆಲ್ಲ ಕೇಳಿದರೆ ಇದರ ಹಿಂದೆ ಇರುವ ಕಾಣದ ಕೈಗಳ ಹಿಂದೆ ದೊಡ್ಡ ಜಾಲವೇ ಇರಬಹುದು. ಅದರ ಬಗ್ಗೆ ಇನ್ನೂ ಸರಿಯಾಗಿ ಮಾಹಿತಿ ಸಿಕ್ಕಿಲ್ಲ. ಹಾಗೆ ಮತ್ತೊಂದು ವಿಷಯ ಮೇಡಮ್, ರಾಕೇಶ್ನ ತಂಗಿ ಶ್ವೇತಾ ಅವನಿಗೆ ಆಕ್ಸಿಡೆಂಟ್ ಆದ ಮರುದಿನವೇ ಆಸ್ಪತ್ರೆಯಿಂದಲೇ ನಿಗೂಢವಾಗಿ ಕಾಣೆಯಾಗಿದ್ದಳು. ಈ ವಿಷಯವಾಗಿ ಆರ್ಯ ಅವರೇ ಪೊಲೀಸ್ ಸ್ಟೇಷನ್ನಲ್ಲಿ ಕಂಪ್ಲೇಂಟ್ ರಿಜಿಸ್ಟರ್ ಮಾಡಿಸಿದ್ದರು. ಅವರು ಕಂಪ್ಲೇಂಟ್ ಕೊಟ್ಟ ನಂತರ 2 ದಿನಗಳ ನಂತರ ಆರ್ಯನಿಗೆ ಶ್ವೇತಾ ಸಿಕ್ಕಿದಳು. ಆದರೆ ಅವಳು ಎಲ್ಲಿ ಹೇಗೆ ಸಿಕ್ಕಿದಳೆಂಬುದು ಅವರಿಗೆ ಮಾತ್ರವೇ ಗೊತ್ತು. ಅವಳು ಬಂದ ಮೇಲೆ ಪೊಲೀಸ್ ಕಂಪ್ಲೇಂಟ್ ವಾಪಸ್ ತೆಗೆದುಕೊಳ್ಳಲು ಹೋದಾಗ ಆ ಹುಡುಗಿ ಕೊಟ್ಟ ಸ್ಟೇಟ್ಮೆಂಟ್ ನಿಜಕ್ಕೂ ವಿಚಿತ್ರ ಎನಿಸಿತ್ತು. ಶ್ವೇತಾ ಅವಳು ಪ್ರೀತಿಸಿದ ಹುಡುಗನ ಜೊತೆ ಓಡಿ ಹೋಗಿ ಮದುವೆ ಆದೆ ಅಂತ ಹೇಳಿದ್ದಳಂತೆ. ಸೊ ಆ ಕೇಸ್ ಕ್ಲೋಸ್ ಆಯಿತು. ಆದರೆ ಚಿಕ್ಕ ವಯಸ್ಸಲ್ಲಿ ತಂದೆ ತಾಯಿ ಕಳೆದುಕೊಂಡ ಶ್ವೇತಾಳನ್ನು ಸಾಕಿ ಬೆಳೆಸಿದ್ದೆಲ್ಲ ಅವಳ ಅಣ್ಣನ ಮೇಲೆ ಪ್ರಾಣವೇ ಇಟ್ಟುಕೊಂಡಿದ್ದ ಹುಡುಗಿ ತನ್ನ ಅಣ್ಣ ಸಾವು ಬದುಕಿನ ಮಧ್ಯೆ ಹೋರಾಡುವಾಗ ಹೋಗಿ ಮದುವೆ ಆದಳೆಂದರೆ ಈಗಲೂ ನಂಬುವುದು ಅಸಾಧ್ಯ. ಎಲ್ಲ ಕಡೆಗೂ ಯಾವುದೋ ಒಂದು ಲಿಂಕ್ ಮಿಸ್ ಆಗುತ್ತಿದೆ ಮೇಡಮ್. ಅದನ್ನು ಕಂಡು ಹಿಡಿಯಲು ನಮಗೆ ಇನ್ನೂ ಹೆಚ್ಚು ಸಮಯ ಬೇಕು. ಆದರೆ ಈ ವಿಷಯದ ಬಗ್ಗೆ
ಆರ್ಯ ಸರ್ಗೆ ಅಥವಾ ರಾಕೇಶ್ಗೆ ಏನೋ ಗೊತ್ತಿದೆ ಎಂಬುದು ನಮ್ಮ ಬಲವಾದ ಅನುಮಾನ ಎಂದವರು ತಮ್ಮ ಮಾತುಗಳನ್ನು ಮುಗಿಸಿದ್ದರು. ಅವರ ಮಾತುಗಳನ್ನು ಕೇಳಿದ ಆರಾಧ್ಯಗೆ ಇದು ತುಂಬಾ ಕಾಂಪ್ಲಿಕೇಟೆಡ್ ಆಗಿದೆ, ಆದಷ್ಟು ಬೇಗ ಇದನ್ನು ಭೇದಿಸಬೇಕು ಎಂದೆನಿಸಿತು. ಅವಳ ಟೀಮ್ಗೆ ಒಂದಷ್ಟು ಸೂಚನೆಗಳನ್ನು ಕೊಟ್ಟು ಮುಂದೆ ಇನ್ವೆಸ್ಟಿಗೇಷನ್ ಮುಂದುವರಿಸಲು ಹೇಳಿದಳು. ಅವರು ಹೋದ ಮೇಲೆ ಟೈಮ್ ನೋಡಿದವಳು 7 ಗಂಟೆ ಆಗಿದ್ದರೂ ಮನೆಗೆ ಹೋಗುವ ಮನಸ್ಸಿಲ್ಲದೆ ತನ್ನನ್ನು ತಾನು ಇನ್ನಷ್ಟು ಕೆಲಸಗಳಲ್ಲಿ ತೊಡಗಿಸಿಕೊಂಡಿದ್ದಳು. ಅದನ್ನು ಗಮನಿಸಿದ ಅರ್ಜುನ್ ಕೂಡ ಅವಳ ಮನಸ್ಸು ತಿಳಿಯಾಗುವವರೆಗೂ ಯಾವ ವಿಷಯಕ್ಕೂ ಒತ್ತಡ ಹಾಕುವುದು ಬೇಡ, ಅವಳಿಗೆ ಇಷ್ಟ ಬಂದಂತೆ ಇರಲಿ ಎಂದುಕೊಂಡು ಸುಮ್ಮನಾದ. ಆದರೆ ಅವಳಿಗೆ ಕಾವಲಾಗಿ ನಿಲ್ಲುವುದು ಮಾತ್ರ ಮರೆಯಲಿಲ್ಲ. ಅವಳು ಕೆಲಸ ಮುಗಿಸಿ ಮನೆ ಸೇರುವವರೆಗೂ ಅವಳು ಅವನ ಜವಾಬ್ದಾರಿ ಎಂದೋ ನಿರ್ಧರಿಸಿಬಿಟ್ಟಿದ್ದ. ಈಗಲೂ ಸಹ ಅದನ್ನೇ ಪಾಲಿಸುತ್ತಿದ್ದಾನೆ. ಇತ್ತ ಆಫೀಸ್ಗೆ ಬಂದ ಆರ್ಯನಿಗೆ ಕೆಲಸ ಮಾಡುವ ಮನಸ್ಸಾಗದೆ ಎಲ್ಲ ಮೀಟಿಂಗ್ಗಳನ್ನು ಕ್ಯಾನ್ಸಲ್ ಮಾಡಿ ಮಧ್ಯಾಹ್ನವೇ ಮನೆಗೆ ಬಂದಿದ್ದ. ಪದೇ ಪದೇ ಆರಾಧ್ಯಳ ಕಣ್ತುಂಬಿಕೊಂಡ ಮುಖವೇ ಅವನೆದುರು ಬರುತ್ತಿತ್ತು. ಒಮ್ಮೆ ಅವಳ ಬಳಿ ಕ್ಷಮೆ ಕೇಳಿದ ಹೊರತು ಮನಸ್ಸಿಗೆ ಸಮಾಧಾನವಿಲ್ಲ ಎಂದೆನಿಸಿತು. ಅವಳ ಬರುವಿಕೆಗಾಗಿ ಕಾದು ಕುಳಿತವನು ಅವಳಿಷ್ಟದ ಅಡುಗೆಯನ್ನು ಸಹ ತಯಾರಿ ಮಾಡಿದ. 9 ಗಂಟೆ ಎದುರು ಬಾರದ ಮಡದಿಯ ಬಗ್ಗೆ ಕೋಪಕ್ಕಿಂತಲೂ ಹೆಚ್ಚು ಅವಳಿಗೆ ಏನೂ ಸಮಸ್ಯೆಯಾಗಿದೆಯೋ ಎಂಬ ಭಯ ಕಾಡಿತು ಅವನಿಗೆ. ತಡ ಮಾಡದೆ ತಕ್ಷಣವೇ ಅವನ ಕಾರ್ ತೆಗೆದುಕೊಂಡು ಅವಳ ಆಫೀಸ್ಗೆ ಹೊರಟ. ಅವಳಿನ್ನೂ ಕೆಲಸ ಮಾಡುವುದರಲ್ಲೇ ಮುಳುಗಿ ಹೋಗಿದ್ದಳು. ಪದೇ ಪದೇ ಮುಂದೆ ಬರುತ್ತಿದ್ದ ಅವಳ ಮುಂಗುರುಳನ್ನು ಹಿಂದೆ ಸರಿಸುತ್ತಾ ಗಂಭೀರವಾಗಿ ಫೈಲ್ ನೋಡುತ್ತಿದ್ದರೆ ಅವಳನ್ನೇ ನೋಡುತ್ತಿದ್ದ ಅವನ ಹೃದಯ ತಾಳ ತಪ್ಪಿತು. ಅದೆಷ್ಟು ಹೊತ್ತು ಹಾಗೆ ನೋಡಿದನೋ. ನಂತರ ಅವನೇ ಎಚ್ಚರಗೊಂಡು ಅವಳ ಬಳಿ ನಡೆದಿದ್ದ. ಯಾರೋ ಎದುರು ನಿಂತಂತಾಗಿ ತಲೆ ಎತ್ತಿ ನೋಡಿದವಳಿಗೆ ಆರ್ಯನ ಕಂಡು ಸುಟ್ಟು ಬಿಡುವಷ್ಟು ಕೋಪ ಬಂದಿತು. ಆದರೂ ಏನೊಂದು ಮಾತನಾಡದೆ ಮತ್ತೆ ಫೈಲ್ ನೋಡುವುದರಲ್ಲಿ ಮಗ್ನಳಾಗಿ ಹೋದಳು. ಅದನ್ನು ಕಂಡ ಆರ್ಯನಿಗೆ ಬೇಸರವಾದರೂ ತಾನೇ ಮುಂದಾಗಿ ಅವಳನ್ನು ಮಾತನಾಡಿಸಿದ. ಆಗಲೇ 9 ಗಂಟೆ. ಇನ್ನು ಎಷ್ಟು ಹೊತ್ತು ಕೆಲಸ ಮಾಡುತ್ತೀಯಾ, ನಡಿ ಮನೆಗೆ ಹೋಗೋಣ ಎಂದವನ ಮಾತು ಕೇಳಿ ಮತ್ತಷ್ಟು ಉರಿದು ಹೋಗಿತ್ತು ಅವಳಿಗೆ. ನಿನ್ನೆ ಅಷ್ಟೆಲ್ಲ ನಡೆದರೂ ಏನು ಹಾಗೇ ಇಲ್ಲ ಎನ್ನುವಂತೆ ಮಾತನಾಡುತ್ತಿರುವುದು ನೋಡು. ಕಡೆ ಪಕ್ಷ ಒಂದು ಕ್ಷಮೆ ಕೂಡ ಕೇಳಲಿಲ್ಲ. ಹಾರು ಎಂದುಕೊಂಡವಳು, ನೋಡಿ ಮಿಸ್ಟರ್ ಆರ್ಯವರ್ಧನ್, ಆರುಗೀರು ಇಲ್ಲ. ನನ್ನ ಹೆಸರು ಆರಾಧ್ಯ, ತಾವು ಕೂಡ ಹಾಗೆ ಕರೆದರೆ ಒಳ್ಳೆಯದು. ಇದು ನನ್ನ ಆಫೀಸ್. ಇಲ್ಲಿ ಎಷ್ಟು ಹೊತ್ತು ಕೆಲಸ ಮಾಡಬೇಕು ಅಂತ ನಿಮ್ಮಿಂದ ಹೇಳಿಸಿಕೊಳ್ಳಬೇಕಿಲ್ಲ ನಾನು. ನಿಮಗೇನಾದರೂ ಅಫಿಷಿಯಲ್ ವಿಷಯ ಮಾತನಾಡುವುದಿದ್ದರೆ ಮಾತನಾಡಿ, ಅಥವಾ ಇಲ್ಲಿಂದ ಹೊರಡಿ. ಸುಮ್ಮನೆ ನನ್ನ ತಲೆ ತಿನ್ನಬೇಡಿ ಎಂದವಳು ಮತ್ತೆ ತನ್ನ ಕೆಲಸದಲ್ಲಿ ಮಗ್ನಳಾಗಿ ಹೋದಳು. ಇತ್ತ ಅರ್ಜುನ್ ಆರ್ಯ ಬಂದ ಕೂಡಲೇ ಅವನಿಗೆ ತಿಳಿಸಿ ಮನೆಗೆ ಹೊರಟ. ಆರ್ಯನೇ ಅವಳನ್ನು ಮನೆಗೆ ಕರೆದುಕೊಂಡು ಹೋದರೆ ಅವರಿಬ್ಬರ ನಡುವೆ ಇರುವ ವಿರಸ ಕೊಂಚವಾದರೂ ಕಡಿಮೆಯಾಗಬಹುದು ಎಂಬುವುದು ಅವನ ಲೆಕ್ಕಾಚಾರವಾಗಿತ್ತು. ಇನ್ನು ಇವಳು ಕೆಲಸ ಮುಗಿಯುವವರೆಗೂ ಬರಲಾರಳು ಎಂದು ತಿಳಿದ ಆರ್ಯ ಅಲ್ಲೇ ರಿಸೆಪ್ಷನ್ ಬಳಿ ಅವಳಿಗಾಗಿ ಕಾದು ಕುಳಿತ. ಪಾಪ, ಎಷ್ಟೊತ್ತು ಅಂತ ಹಾಗೆ ಕುಳಿತುಕೊಳ್ಳುತ್ತಾನೆ. ಬೇಸರದಲ್ಲಿ ಫೋನ್ ನೋಡುತ್ತಿದ್ದವನು ಹಾಗೆ ನಿದ್ರೆಗೆ ಜಾರಿಬಿಟ್ಟಿದ್ದ. ಮತ್ತೆ ಅವನಿಗೆ ಎಚ್ಚರವಾಗಿದ್ದು ವಾಚ್ಮ್ಯಾನ್ ಬಂದು ಅವನನ್ನು ಎಬ್ಬಿಸಿದಾಗಲೇ ಸಮಯ ನೋಡಿದವನು ತಡ ಬಡಿಸಿ ಎದ್ದಿದ್ದ. ಅದಾಗಲೇ 10 ಗಂಟೆಯಾಗಿತ್ತು. ಅವಳ ಕ್ಯಾಬಿನ್ ಬಳಿ ನಡೆದವನು ಅವಳು ಅಲ್ಲಿಲ್ಲದಿರುವುದನ್ನು ಕಂಡು ವಾಚ್ಮ್ಯಾನನ್ನು ಪ್ರಶ್ನಿಸಿದ. ಅದಕ್ಕವನು, ಮೇಡಮ್ ಹೋಗಿ ಆಗಲೇ 15 ನಿಮಿಷ ಆಯಿತು ಸರ್ ಎಂದಿದ್ದ. ಆ ಮಾತು ಕೇಳಿ ಬಹಳವೇ ನೊಂದುಕೊಂಡ ಆರ್ಯ ಮನೆ ಕಡೆ ಹೊರಟ. ಅವನು ಬರುವ ವೇಳೆಗಾಗಲೇ ಅವಳು ಗೆಸ್ಟ್ ರೂಮ್ನಲ್ಲಿ ಮಲಗಿಬಿಟ್ಟಿದ್ದಳು. ಅವನು ಮಾಡಿರುವ ಅಡುಗೆಯೆಲ್ಲ ಹಾಗೆ ಇರುವುದು ಕಂಡವನು ಊಟ ಮಾಡುವ ಮನಸ್ಸಾಗದೆ ಅದನ್ನೆಲ್ಲ ತಂಗಳು ಪೆಟ್ಟಿಗೆಗೆ ಸೇರಿಸಿ ಹೋಗಿ ಮಲಗಿದ್ದ. ಪಾಪ, ಅವನಿಗೇನು ಗೊತ್ತು, ಆರಾಧ್ಯ ನೂಡಲ್ಸ್ ಮಾಡಿಕೊಂಡು ತಿಂದಿದ್ದಾಳೆಂದು. ಅವಳು ಅರ್ಜುನ್ಗೆ ಮಾತು ಕೊಟ್ಟಿದ್ದಾಳಲ್ಲ, ಹಾಗಾಗಿ ಯಾವುದೇ ಕಾರಣಕ್ಕೂ ಊಟ ಹಾಗೂ ನಿದ್ದೆಯನ್ನು ಮಾತ್ರ ಸ್ಕಿಪ್ ಮಾಡುತ್ತಿರಲಿಲ್ಲ. ಅವೆರಡು ಅವಳ ಮಾನಸಿಕ ಆರೋಗ್ಯಕ್ಕೆ ಎಷ್ಟು ಮುಖ್ಯವೆಂಬುದು ಅವಳಿಗೆ ಗೊತ್ತಿತ್ತು. ಹಾಗಾಗಿ ಆದಷ್ಟು ನಕಾರಾತ್ಮಕ ವಿಷಯಗಳು ಬಳಿ ಸುಳಿಯದಂತೆ ನೋಡಿಕೊಳ್ಳುತ್ತಿದ್ದಳು. ಇತ್ತ ರೂಮ್ಗೆ ಬಂದ ಆರ್ಯ ನಿದ್ದೆ ಇಲ್ಲದೆ ಒದ್ದಾಡಿ ಮಧ್ಯರಾತ್ರಿಯ ವೇಳೆಗೆ ನಿದ್ರೆಗೆ ಜಾರಿದ. ಮುಂದುವರೆಯುವುದು. ಸ್ನೇಹಿತರೆ, ಈ ಕಥೆ ನಿಮಗೆ ಇಷ್ಟವಾಗಿದ್ದರೆ ದಯವಿಟ್ಟು ಒಂದು ಲೈಕ್ ಮಾಡಿ, ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಆಗಿ ಪಕ್ಕದಲ್ಲಿರುವ ಬೆಲ್ ಬಟನ್ ಕ್ಲಿಕ್ ಮಾಡಿ, ನಿಮ್ಮ ಫ್ರೆಂಡ್ಸ್ ಆ್ಯಂಡ್ ಫ್ಯಾಮಿಲಿಗೆ ಈ ಕಥೆಯನ್ನು ಶೇರ್ ಮಾಡಿ. ನಿಮ್ಮ ಅನಿಸಿಕೆ ಅಭಿಪ್ರಾಯವನ್ನು ಕಾಮೆಂಟಲ್ಲಿ ತಿಳಿಸಿ. ಕಥೆಯನ್ನು ಕೇಳಿದ್ದಕ್ಕಾಗಿ ಧನ್ಯವಾದಗಳು.